ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜಲಿ ಕ್ಲಾಸಸ್. ಸೊ ನಾವಿವತ್ತು ಏನು ಡಿಸ್ಕಷನ್ ಮಾಡ್ತಾ ಇರೋದು ಒಂದು ಪಿ ಸಿ ಏನು ಸಂಡೇ ಆಗಿತ್ತಲ್ವಾ ಕ್ವಶನ್ ಪೇಪರು. ಸೊ ಅದು ಎಚ್ ಕೆ ವಿಭಾಗದ್ದು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಾ ಇರೋದು ಇವಾಗ. ನಾವು ಇದಕ್ಕೂ ಮುಂಚೆನೇ ಸೊ ನಮ್ಮ ಒಂದು ಇದರಲ್ಲಿ ನಾನ್ ಎಚ್ ಕೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀರಿ. ನಾನ್ ಎಚ್ ಕೆದು ಆಲ್ರೆಡಿ ಸಾಲ್ವ್ ಆಗಿದೆ. ಸೊ ಅದು ಯಾರು ನೋಡಿಲ್ಲ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಎಚ್ ಕೆ ಕ್ವಶನ್ ಪೇಪರು ಇವಾಗ ನಾವು ಸಾಲ್ವ್ ಮಾಡ್ತಾ ಇರೋದು. ಇನ್ನೊಂದೇನು ಅಂತಂದರೆ ಇದು ಕೆ ಇಯಿಂದ ಅಫಿಷಿಯಲಿ ಕೀ ಆನ್ಸರ್ಸ್ ಏನು ಅನೌನ್ಸ್ ಆಗಿದೆ ಅಲ್ಲ, ಸೊ ಅದರ ಒಂದು ಕೀ ಆನ್ಸರ್ಸ್ ಆಗಿರುತ್ತೆ. ಕೆ ಇಯಿಂದ ಅಫಿಷಿಯಲಿ ಅನೌನ್ಸ್ ಆಗಿರುವಂತಹ ಕೀ ಆನ್ಸರ್ಸ್ನ ನಾವಿವತ್ತು ಡಿಸ್ಕಷನ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಎಚ್ ಕೆ ಕ್ವಶನ್ ಪೇಪರ್ ಪಿ ಸಿದು ಸಂಡೇ ಆಗಿರುವಂಥದ್ದು 2026. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ಎಕ್ಸಾಮ್ಸ್ಗೆ, ಕೆ ಇ ಎಕ್ಸಾಮ್ಸ್ಗೆ. ಸೊ ಫಸ್ಟ್ ಕ್ವಶನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದ ಹಿರಿಯ ನಾಗರಿಕರೊಬ್ಬರು ವಾಹನ ಡಿವೈಡರ್ ಡಿಕ್ಕಿ ಹೊಡೆದು ಅಪಘಾತಕ್ಕೀಡಾದರು. ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ನೀವು ನಿಮ್ಮಿಂದ ನೇಮಕಗೊಂಡ ಚಾಲಕನೊಂದಿಗೆ ಆ ಸ್ಥಳದ ಮೂಲಕ ನಿಮ್ಮ ಕಾರಿನಲ್ಲಿ ತೆರಳುತ್ತಿದ್ದೀರಿ. ಆಗ ನೀವು ಏನು ಮಾಡುತ್ತೀರಿ ಅಂತ ಕೇಳಿದ್ದಾರೆ. ಅಂದರೆ ಒಬ್ಬರು ಹಿರಿಯ ನಾಗರಿಕರು ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಸೊ ಅವರು ಅಪಘಾತಕ್ಕೀಡಾಗಿದ್ದಾರೆ. ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರಂತೆ. ಆಗ ನೀವು ಅಲ್ಲಿಗೆ ಅಲ್ಲಿಂದ ನೀವು ಹೋಗ್ತಾ ಇರ್ತೀರ ಆ ಸ್ಥಳದಿಂದ ನಿಮ್ಮ ಕಾರಿನಲ್ಲಿ. ಆಗ ನೀವು ಏನು ಮಾಡ್ತೀರಿ ಅಂತ ಕ್ವಶನ್ ಕೇಳಿದ್ದಾರೆ. ಅವರನ್ನು ತಮ್ಮ ವಾಹನದಲ್ಲಿ ಅಥವಾ ಆ್ಯಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವಿರಿ. ಆ ಘಟನೆಯನ್ನು ನೋಡಿದಂತೆ ನೀವು ತೆರಳುವಿರಿ. ಪೊಲೀಸರಿಗೆ ತಿಳಿಸಿ ಮುಂದುವರಿಯುವಿರಿ. ಆನಂತರ ಪೊಲೀಸರ ಕಿರುಕುಳ ಕೊಡಬಹುದೆಂದು ಭಯದಿಂದ ತಕ್ಷಣವೇ ಆ ಸ್ಥಳದಿಂದ ಮಾಯವಾಗುವಿರಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒನ್ ಆಗಿರುತ್ತೆ. ಸೊ ಫಸ್ಟ್ ಒನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಅವರನ್ನು ವಾಹನದಲ್ಲಿ ಅಥವಾ ಆ್ಯಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವುದಾಗಿರುತ್ತೆ. ಸೊ ಇದು ಎಥಿಕ್ಸಲ್ಲಿ ಕೇಳಿದ್ದಾರೆ ಈ ಕ್ವಶನ್ನ. ನೆಕ್ಸ್ಟ್ ಕ್ವಶನ್, ಆಡಳಿತದ ನೀತಿಶಾಸ್ತ್ರ, ಸೊ ಇದು ಎಥಿಕ್ಸ್ ಕ್ವಶನ್ನೇ, ಎಂಬ ಶೀರ್ಷಿಕೆಯಡಿಯಲ್ಲಿ ತಮ್ಮ 4ನೇ ವರದಿಯನ್ನು ಹೊರತಂದ 2ನೇ ಆಡಳಿತ ಸುಧಾರಣೆ ಆಯೋಗದ ಹೆಸರೇನು? ಸೊ ಎಥಿಕ್ಸ್ ಇನ್ ಗವರ್ನೆನ್ಸ್ನ ಶೀರ್ಷಿಕೆ ಅಡಿಯಲ್ಲಿ ತಮ್ಮ 4ನೇ ವರದಿಯನ್ನು ಹೊರತಂದಿರುವ 2ನೇ ಆಡಳಿತ ಸುಧಾರಣೆಯ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿರೋವಂಥದ್ದು. ಸೊ ಇದಕ್ಕೆ ವೀರಪ್ಪ ಮೊಯ್ಲಿ ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. 4ನೇದು ಜಯಪ್ರಕಾಶ್ ನಾರಾಯಣ್, ಶಿವರಾಜ್ ಪಾಟೀಲು, ಪ್ರಣವ್ ಮುಖರ್ಜಿ ಆ್ಯಂಡ್ ವೀರಪ್ಪ ಮೊಯ್ಲಿ. ಇದಕ್ಕೆ ವೀರಪ್ಪ ಮೊಯ್ಲಿ ಅವರು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಎಥಿಕ್ಸ್ ಇನ್ ಗವರ್ನೆನ್ಸ್ 4ನೇ ವರದಿಯನ್ನು ಹೊರತಂದ 2ನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರು ಅಂದರೆ ವೀರಪ್ಪ ಮೊಯ್ಲಿ ಅವರು ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್, ಗೃಹ ಸಚಿವಾಲಯ ಹೊರಡಿಸಿದ ಮಾರ್ಗಸೂಚಿಗಳ ಪ್ರಕಾರ ಪೊಲೀಸರು ಡ್ಯಾಶ್ ಪ್ರಮುಖ ನಿಷ್ಠೆಯನ್ನು ಹೊಂದಿರಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಸ್ಥಳೀಯ ರಾಜಕಾರಣಿಗಳಿಗೆ ಆ್ಯಂಡ್ ವೈಯಕ್ತಿಕ ಆಸಕ್ತಿಗೆ, ಭಾರತೀಯ ಸಂವಿಧಾನಕ್ಕೆ, ಮೇಲಧಿಕಾರಿಗಳಿಗೆ ಅಂತ ಹೇಳಿ ಕೇಳಿರೋವಂಥದ್ದು. ಗೃಹ ಸಚಿವರು ಹೊರಡಿಸಿದ ಮಾರ್ಗಸೂಚಿಗಳ ಪ್ರಕಾರ ಪೊಲೀಸರು ಡ್ಯಾಶ್ ಪ್ರಮುಖ ನಿಷ್ಠೆಯನ್ನು ಹೊಂದಿರಬೇಕು ಅಂತ ಹೇಳಿ. ಸೊ ಇದಕ್ಕೆ ಆನ್ಸರ್ ಬಂದು 3ನೇದಾಗಿರುತ್ತೆ. ಭಾರತ ಸಂವಿಧಾನಕ್ಕೆ ನಾವು ನಿಷ್ಠೆಯಾಗಿರಬೇಕು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ನಿಗದಿತ ನಡವಳಿಕೆಯ ನಿಯಮಾವಳಿಯಲ್ಲ ಅಂತ ಹೇಳಿ ಕೇಳಿದ್ದಾರೆ. ಜನರು ಮತ್ತು ವಾಹನಗಳ ಕ್ರಮಬದ್ಧ ಚಲನೆಯನ್ನು ಸುಗಮಗೊಳಿಸುವುದು, ಸಲಹೆ ನೀಡುವುದು ಮತ್ತು ಸಂಘರ್ಷಗಳನ್ನು ಪರಿಹರಿಸುವುದು ಹಾಗೂ ಸೌಹಾರ್ದತೆಯನ್ನು ಉತ್ತೇಜಿಸುವುದು, ದೈಹಿಕ ಹಾನಿಯ ಅಪಾಯದಲ್ಲಿರುವ ವ್ಯಕ್ತಿಗಳಿಗೆ ನೆರವು ನೀಡುವುದು, ಖಾಸಗಿ ಉಪಕ್ರಮವನ್ನು ಉತ್ತೇಜಿಸುವುದು ಮತ್ತು ಸಂರಕ್ಷಿಸುವುದು ಅಂತ ಹೇಳಿ. ಸೊ ಇದಕ್ಕೆ ಆನ್ಸರ್ ಬಂದು 4ನೇದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ನಿಗದಿತ ನಡವಳಿಕೆ ನಿಯಮಾವಳಿ ಅಲ್ಲ ಅಂತ ಕೇಳಿರೋದು. ಇದು ಬಂದು ಖಾಸಗಿ ಉಪಕ್ರಮವನ್ನು ಉತ್ತೇಜಿಸುವುದು ಮತ್ತು ಸಂರಕ್ಷಿಸುವುದು ಇದರ ಒಂದು ನಿಯಮಾವಳಿ ಅಲ್ಲ. ಜನರ ವಾಹನ ಕ್ರಮಬದ್ಧತೆ ಚಲನೆಯನ್ನು ಸುಗಮಗೊಳಿಸುವುದು ಸರಿ ಇದೆ. ಆ್ಯಂಡ್ ಸಲಹೆ ನೀಡುವುದು, ಸಂಘರ್ಷದ ವೇಳೆ ಪರಿಹಾರ ನೀಡುವುದು, ಸೌಹಾರ್ದತೆಯಿಂದ ಉತ್ತೇಜನ ನೀಡುವಂಥದ್ದು ಸರಿ ಇದೆ. ದೈಹಿಕ ಹಾನಿಯ ಅಪಾಯದಲ್ಲಿರುವ ವ್ಯಕ್ತಿಯ ನೆರವು ನೀಡುವುದು ಇದು ಸರಿ ಇದೆ. ಸೊ ಇದಕ್ಕೆ ಆನ್ಸರು ಇದು ತಪ್ಪು. ಸೊ ಹಾಗಾಗಿ ನಿಯಮಾವಳಿ ಇವು 3 ಆಗ್ತವೆ, ಇದಲ್ಲ. 4ನೇ ಆನ್ಸರು ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್,
ಕೆಳಗಿನ ಯಾವ ನಿವೇಶನಗಳಲ್ಲಿ ಹಿತಾಸಕ್ತಿಯ ಸಂಘರ್ಷ ಉಂಟಾಗುತ್ತದೆ ಎಂಬುದನ್ನು ಗುರುತಿಸಿದೆ ಅಂತ ಹೇಳಿ ಕೇಳಿರುವಂಥದ್ದು. ಕಂಪನಿಗಳ ನಡುವೆ ಪೈಪೋಟಿ ಇದ್ದಾಗ, ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರ ಒಂದು ಸಭೆಯಲ್ಲಿ ಒಂದು ನಿರ್ದಿಷ್ಟ ವಿಷಯದ ಕುರಿತು ವಾದಿಸಿದಾಗ, ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯು ಅಧಿಕೃತ ಕರ್ತವ್ಯಕ್ಕಾಗಿ ಎದುರಾದಾಗ, ಸ್ಪರ್ಧೆಗಿಳಿದಾಗ ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾವ ಒಂದು ಸನ್ನಿವೇಶ ಅಥವಾ ಹಿತಾಸಕ್ತಿ ಸಂಘರ್ಷಕ್ಕೆ ಉಂಟಾಗುತ್ತದೆ ಎಂಬುದನ್ನು ಗುರುತಿಸಿ ಅಂತ ಹೇಳಿ ಕೇಳಿರೋವಂಥದ್ದು. ಸೊ ಇದು ಎಷ್ಟು 5ನೇದಕ್ಕೆ ಆನ್ಸರ್ ಬಂದು 2ನೇದಾಗಿರುತ್ತೆ, ಸಿ ಮಾತ್ರ. ಸೊ ಇದು ಸಮಿತಿ ಅಧ್ಯಕ್ಷರು ಸದಸ್ಯರು ಒಂದು ಸಭೆಯಲ್ಲಿ ಒಂದು ನಿರ್ದಿಷ್ಟ ವಿಷಯ ಕುರಿತು ವಾದಿಸಿದಾಗ ಇದು ಒಂದು ಸಂಘರ್ಷ ಉಂಟಾಗುತ್ತದೆ ಎಂಬುದನ್ನು ಗುರುತಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಸಿ ಮಾತ್ರ. ಇದಕ್ಕೆ ಆನ್ಸರು ಸಿ ಮಾತ್ರ. ತಮ್ಮ ವೈಯಕ್ತಿಕ ಹಿತಾಸಕ್ತಿ ಅಧಿಕೃತ ಕರ್ತವ್ಯಕ್ಕೆ ಎದುರಾದಾಗ ಸ್ಪರ್ಧೆಗಿಳಿಯುವುದು. ಸೊ ಇದಕ್ಕೆ ಆನ್ಸರು ಇದಾಗಿರುತ್ತೆ, ಸಂಘರ್ಷ ಉಂಟಾಗುತ್ತದೆ. ಯಾವಾಗ ಸಂಘರ್ಷ ಉಂಟಾಗುತ್ತೆ ಅಂದರೆ ತಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆ ಅಧಿಕೃತ ಕರ್ತವ್ಯಕ್ಕೆ ಎದುರಾಗಿ ಮಾಡುವಂಥ ಒಂದು ಸ್ಪರ್ಧೆಗಿಳಿಯುವಂತಹ ಒಂದು ಚರ್ಚೆ ಆಗಿರುತ್ತೆ. ಇದನ್ನು ನಾವು ಸಂಘರ್ಷ ಅಂತ ಕರಿತೀವಿ. ಹಾಗಾಗಿ ಇದಕ್ಕೆ ಸಿ ಆನ್ಸರ್ 2ನೇದು ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ರಾಜ್ಯ ಶಾಸನಸಭೆಯ ನಾಮನಿರ್ದೇಶಿತ ಸದಸ್ಯರೊಬ್ಬರು ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ನೇಮಕವಾದರೆ ಅವರು ಯಾವ ಸದನದಲ್ಲಿ ಅಥವಾ ಸದನಗಳಲ್ಲಿ ಮಾತ್ರ ಮತ ಮಾಡಬಹುದು ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯನೊಬ್ಬನು ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ ನೇಮಕವಾದರೆ ಅವರು ಯಾವ ಸದನದಲ್ಲಿ ಅಥವಾ ಸದನಗಳಲ್ಲಿ ಮಾತ್ರ ಮತವನ್ನು ಚಲಾವಣೆ ಮಾಡಬಹುದು ಅಂತ ಹೇಳಿ ಕ್ವಶನ್ ಕೇಳಿರೋವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು 2ನೇದಾಗಿರುತ್ತೆ, ವಿಧಾನ ಪರಿಷತ್ನಲ್ಲಿ. 2 ಸದನಗಳಲ್ಲಿ ತಪ್ಪಾಗುತ್ತೆ. ಯಾಕಂತಂದರೆ ಇವರು ನಾಮನಿರ್ದೇಶಿತ ಆಗಿರೋವಂಥದ್ದು ಆ್ಯಂಡ್ ವಿಧಾನಸಭೆಯಲ್ಲಿ ಇವರು ಎಲೆಕ್ಟೆಡ್ ಮೆಂಬರ್ಸ್ ಆಗಿರ್ತಾರೆ. ಸೊ ವಿಧಾನ ಪರಿಷತ್ನಲ್ಲಿ ಇದರಲ್ಲಿ ನಾಮನಿರ್ದೇಶಿತ ಸದಸ್ಯರು ಇರೋವಂಥದ್ದು. ಮತದಾನದ ಹಕ್ಕು ಇರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದು ತಪ್ಪಾಗುತ್ತೆ. ಇದಕ್ಕೆ ಆನ್ಸರ್ ಬಂದು ಸೆಕೆಂಡ್ ಒನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಹೈಕೋರ್ಟ್ನ ನಿವೃತ್ತ ಕಾಯಂ ನ್ಯಾಯಾಧೀಶರಿಗೆ ನಿವೃತ್ತಿಯ ನಂತರ ಇಲ್ಲಿ ವಕೀಲ ವೃತ್ತಿ ಮಾಡಲು ಅನುಮತಿ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಹೈಕೋರ್ಟ್ನಲ್ಲಿ ನಿವೃತ್ತಿಯ ಕಾಯಂ ನ್ಯಾಯಾಧೀಶರಿಗೆ ನಿವೃತ್ತಿಯ ನಂತರ ಇಲ್ಲಿ ವಕೀಲಿ ವೃತ್ತಿ ಮಾಡಂಗಿಲ್ಲ ಅಂತ ಕೇಳಿರೋವಂಥದ್ದು. ಸೊ ಭಾರತದ ಯಾವುದೇ ಕೋರ್ಟ್ನಲ್ಲಿ, ಎಲ್ಲ ಕೋರ್ಟ್ಗಳಲ್ಲಿ ಅವರು ನಿವೃತ್ತಿ ಹೊಂದಿದ ಹೈಕೋರ್ಟ್ನಲ್ಲಿ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂತ ಹೇಳಿ ಸೊ ಕೇಳಿರೋವಂಥದ್ದು. ಇದಕ್ಕೆ ಅವರು ನಿವೃತ್ತಿ ಹೊಂದಿದ ಹೈಕೋರ್ಟ್ನಲ್ಲಿ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ಬೇರೆ ನ್ಯಾಯಾಲಯಗಳಲ್ಲಿ ಅವರು ವಕೀಲಿ ವೃತ್ತಿಯನ್ನು ಮುಂದುವರಿಸ್ಬೋದಾಗಿರುತ್ತೆ. ಅವರಿಗೆ ನಿವೃತ್ತಿ ಹೊಂದಿರೋ ಹೈಕೋರ್ಟ್ನಲ್ಲಿ ಮಾತ್ರ ಅನುಮತಿ ಇರೋದಿಲ್ಲ. ಇದಕ್ಕೆ ಆನ್ಸರು 3ನೇದು ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್, ಭಾರತದ ಸಂಯುಕ್ತ ವ್ಯವಸ್ಥೆ ಈ ದೇಶದ ಮಾದರಿಯನ್ನು ಪ್ರತಿಬಿಂಬಿಸುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಆಸ್ಟ್ರೇಲಿಯಾನ, ಕೆನಡಾನ, ಅಮೇರಿಕನ ಇಲ್ಲ ಸೊ ರಷ್ಯಾನ ಅಂತ ಹೇಳಿ ಕ್ವಶನ್ ಕೇಳಿರೋವಂಥದ್ದು. ಸೊ ಇದಕ್ಕೆ ಕೆನಡಾ ಆಗಿರುತ್ತೆ. ಭಾರತ ಸಂಯುಕ್ತ ವ್ಯವಸ್ಥೆ ಕೆನಡಾ ಮಾದರಿಯನ್ನು ಪ್ರತಿಬಿಂಬಿಸುತ್ತದೆ ಅಂತ ಹೇಳಿ ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಈ ಕಾಯ್ದೆ ಅಡಿಯಲ್ಲಿ, ನೆಕ್ಸ್ಟ್ ಕ್ವಶನ್, ಈ ಕಾಯ್ದೆ ಅಡಿಯಲ್ಲಿ ಭಾರತದಲ್ಲಿ ಸ್ಪೀಕರ್ ಮತ್ತು ಉಪಸ್ಪೀಕರ್ ಹುದ್ದೆಗಳನ್ನು ಸೃಜನಗೊಳಿಸಲಾಗಿದೆ ಅಂತ ಹೇಳಿ ಕೇಳಿರುವಂಥದ್ದು. ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಸ್ಪೀಕರ್ ಮತ್ತು ಉಪಸ್ಪೀಕರ್ ಹುದ್ದೆಗಳು ಜಾರಿಗೆ ತಂದಿದ್ದಾರೆ ಅಂತ ಕೇಳಿರುವಂಥದ್ದು 1919ರ ಕಾಯ್ದೆ ಆಗಿರುತ್ತೆ. ಸೊ ಇಂಪಾರ್ಟೆಂಟ್. ಸೊ 1919ರ ಕಾಯ್ದೆ ಸ್ಪೀಕರ್ ಮತ್ತು ಉಪಸ್ಪೀಕರ್ ಹುದ್ದೆಗಳ ಈ ಒಂದು ಕಾಯ್ದೆ ಅಡಿಯಲ್ಲಿ ಜಾರಿಗೆ ತಂದಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ರಾಜ್ಯಸಭೆ ಲೋಕಸಭೆ ಸಾಮಾನ್ಯ ಸ್ಥಾನಮಾನ ಹೊಂದಿರುವುದಕ್ಕೆ ಸಂಬಂಧಿಸಿದ ಹಾಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಸಂಸತ್ತಿಗೆ ಸಂಬಂಧಿಸಿರೋ ಕ್ವಶನ್ನು. ಸಂಸತ್ತಿಗೆ ಸಂಬಂಧಿಸಿದ ಹಾಗೆ ಒಂದಲ್ಲ ಒಂದು ಕ್ವಶನ್ ಬಂದಿರುತ್ತೆ. 1, 2, 3 ಕ್ವಶನ್ ಸಂಸತ್ತಿಗೆ ಸಂಬಂಧಿಸಿದ ಹಾಗೆ ಕ್ವಶನ್ಸ್ ಬರುತ್ತೆ. ಅಂದರೆ ಸಂಸತ್ತು, ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆಗೆ ಸಂಬಂಧಿಸಿದ ಹಾಗೆ ಒಂದಲ್ಲ ಒಂದು ಕ್ವಶನ್ ಪೇಪರ್ ಬಂದಿದೆ ಅಂದರೆ ಅದರಲ್ಲಿ ಅಟ್ಲೀಸ್ಟ್ 3-4 ಕ್ವಶನ್ಸ್ ಕಾನ್ಸ್ಟಿಟ್ಯೂಷನ್ಗೆ ರಿಲೇಟೆಡು, ಸಂಸತ್ತು ರಿಲೇಟೆಡ್ ಏನಿದೆ ಸೊ ಕ್ವಶನ್ಸ್ ಬಂದೇ ಇರುತ್ತೆ. ಹಾಗಾಗಿ ಸಂಸತ್ತು ಒಂದು ಚಾಪ್ಟರ್ ಏನಿದೆ ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ರಾಜ್ಯಸಭೆ ಲೋಕಸಭೆ ಸಮಾನ ಸ್ಥಾನಮಾನ ಹೊಂದಿರುವುದಕ್ಕೆ ಸಂಬಂಧಿಸಿದಾಗಿ ಕೆಳಗಿನ ಯಾವ ಹೇಳಿಕೆ
ಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸಾಮಾನ್ಯ ಮಸೂದೆಗಳ ಮಂಡನೆ ಹಾಗೂ ಅಂಗೀಕಾರ, ರಾಷ್ಟ್ರಪತಿಯವರ ಚುನಾವಣೆ ಹಾಗೂ ಮಹಾಭಿಯೋಗದ ಪ್ರಕ್ರಿಯೆ, ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಮತ್ತು ಲೋಕಸಭೆಗಳ ಎರಡರಲ್ಲೂ ಮಂಡಿಸಬಹುದು, ಸಂಸತ್ತಿನ ಜಂಟಿ ಅಧಿವೇಶನ ಅಧ್ಯಕ್ಷತೆಯನ್ನು ಉಪರಾಷ್ಟ್ರಪತಿಯವರು ವಹಿಸಿಕೊಳ್ಳುತ್ತಾರೆ ಅಂತ ಕೇಳಿರೋವಂಥದ್ದು. ಸೊ ಇದಕ್ಕೆ ಆನ್ಸರ್ ಒಂದು ಫಸ್ಟ್ ಒನ್ ಸರಿ ಇದೆ. ಅಂದರೆ ಸಾಮಾನ್ಯ ಸಭೆ ಮಸೂದೆಯನ್ನು ಮಂಡನೆ ಹಾಗೂ ಅಂಗೀಕಾರ ಆ್ಯಂಡ್ ರಾಷ್ಟ್ರಪತಿಯವರ ಚುನಾವಣೆ ಮತ್ತು ಮಹಾಭಿಯೋಗದ ಪ್ರಕ್ರಿಯೆ. ಸೊ ಈ ಒಂದು ಸಮಾನ ಸ್ಥಾನಮಾನವನ್ನು ಹೊಂದಿರುವಂಥದ್ದು, ಅಂದರೆ ಈಕ್ವಲ್ ರೈಟ್ಸ್ ಇರೋವಂಥದ್ದು ರಾಜ್ಯಸಭೆ ಲೋಕಸಭೆಗೆ ಯಾವ ಒಂದು ವಿಷಯದಲ್ಲಿ ಅಂತ ಕೇಳಿರುವಂಥದ್ದು. ಸಮಾನ ಮಸೂದೆ ಮಂಡನೆ ಮತ್ತು ಅಂಗೀಕಾರಕ್ಕೆ ಇಬ್ಬರಿಗೂ ಈಕ್ವಲಿ ಅಧಿಕಾರ ಇದೆ. ಆ್ಯಂಡ್ ರಾಷ್ಟ್ರಪತಿಯವರ ಚುನಾವಣೆ ಮತ್ತು ಮಹಾಭಿಯೋಗದಲ್ಲಿ ಇಬ್ಬರಿಗೂ ಈಕ್ವಲಿ ಇದೆ. ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆ ಮತ್ತು ಲೋಕಸಭೆ ಎರಡರಲ್ಲೂ ಮಂಡಿಸಬಹುದು ಅಂತ ಕೇಳಿದ್ದಾರೆ. ಸೊ ಇದು ಬಂದು ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡನೆ ಮಾಡಬೇಕು ಫಸ್ಟ್ ಟೈಮ್. ಆ್ಯಂಡ್ ಸಂಸತ್ತಿನ ಜಂಟಿ ಅಧಿವೇಶನ ಅಧ್ಯಕ್ಷತೆಯನ್ನು ಉಪರಾಷ್ಟ್ರಪತಿಯವರು ವಹಿಸುತ್ತಾರೆ ಅಂತ ಸೊ ಕೇಳಿರೋವಂಥದ್ದು. ಇದರ ಒಂದು ಅಧ್ಯಕ್ಷತೆಯನ್ನು ಉಪರಾಷ್ಟ್ರಪತಿಯವರು ವಹಿಸ್ತಾರೆ. ಸೊ ಇದಕ್ಕೆ ಸಂಬಂಧಿಸಿಲ್ಲ. ಆ್ಯಂಡ್ ಇದರ ಒಂದು ಜಂಟಿ ಅಧಿವೇಶನವನ್ನು ಕರೆಯುವಂತಹ ಒಂದು ಅಧಿಕಾರ ಯಾರಿಗಿರುತ್ತೆ ಅಂತಂದರೆ ರಾಷ್ಟ್ರಪತಿಯವರಿಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಸೊ ಇದಕ್ಕೆ ಫಸ್ಟ್ ಒನ್ ಕರೆಕ್ಟ್ ಆನ್ಸರ್. ಯಾವ ಸಮಿತಿ ಮೂಲಭೂತ ಕರ್ತವ್ಯಗಳ ಸಂವಿಧಾನದಲ್ಲಿ ಸೇರಿಸಲು ಶಿಫಾರಸು ಮಾಡಿತು ಅಂತ ಕೇಳಿದ್ದಾರೆ. ಸೊ ಈ ಒಂದು ಮೂಲಭೂತ ಕರ್ತವ್ಯಗಳು ಏನಿದೆ ಅಲ್ಲ, ಸೊ ಅದು ಯಾವ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ನಾವು ಕಾನ್ಸ್ಟಿಟ್ಯೂಷನ್ಗೆ ಸೇರಿಸ್ಕೊಳ್ರಿ ಅಂತ ಸ್ವರ್ಣ ಸಿಂಗ್ ಸಮಿತಿ ಆಗಿರುತ್ತೆ. ಅಶೋಕ್ ಮೆಹ್ತಾ ಸಮಿತಿ ಮತ್ತು ಬಲವಂತರಾಯ್ ಮೆಹ್ತಾ ಸಮಿತಿ, JVB ಆಯೋಗ. ಸೊ ಇದು ಭಾಷೆಗಳ ಇದಕ್ಕೆ ವಿಂಗಡಣೆಗೆ ಸಂಬಂಧಿಸಿರುವಂಥದ್ದು. ಇದು ಪಂಚಾಯಿತಿಗೆ ಸಂಬಂಧಿಸಿರುವಂತಹ ಒಂದು ಸಮಿತಿಗಳಾಗಿರ್ತವೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ರಾಜ್ಯ ನಿರ್ದೇಶಕ ತತ್ವಗಳು ಗಾಂಧಿ ತತ್ವಗಳ ಮೇಲೆ ಆಧಾರಿತವಾಗಿದೆ? DPSPಯಲ್ಲಿ ಗಾಂಧಿ ತತ್ವಗಳು, ಉದಾರಿ ತತ್ವಗಳು ಮತ್ತು ಸಾಮಾಜಿಕ ತತ್ವಗಳು ಅಂತ ಬರ್ತವೆ. ಸೊ ಅದರಲ್ಲಿ ಗಾಂಧಿ ತತ್ವಗಳು ಏನಿದಾವಲ್ಲ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಗಾಂಧಿ ತತ್ವಗಳು ಸೊ ಇದರ ಮೇಲೆ ಆಧಾರಿತವಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇದು ಗ್ರಾಮ ಪಂಚಾಯಿತಿಗಳ ಸಂಘಟಿಸುವುದು, ಪುರುಷರು ಮಹಿಳೆಯರಿಗೆ ಸಮಾನ ಕೆಲಸ ಸಮಾನ ವೇತನ ಕಲ್ಪಿಸುವುದು, ಪ್ರತಿಯೊಬ್ಬರಿಗೂ ಜೀವನಾಂಶ ವಸ್ತುಗಳ ದೊರೆಯುವಂತೆ ಮಾಡುವುದು, ಅಂತಾರಾಷ್ಟ್ರೀಯ ಶಾಂತಿಯನ್ನು ಉತ್ತೇಜಿಸುವುದು ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನ ಯಾವ ರಾಜ್ಯ ನಿರ್ದೇಶಕ ತತ್ವಗಳು ಗಾಂಧಿ ತತ್ವಗಳ ಮೇಲೆ ಆಧಾರಿತವಾಗಿದೆ ಅಂತ ಕ್ವಶನ್ ಕೇಳಿರೋವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒನ್ ಆಗಿರುತ್ತೆ. ಅವರು ಗ್ರಾಮ ಪಂಚಾಯಿತಿಯನ್ನು ಸಂಘಟಿಸುವುದು ಅನ್ನೋದನ್ನ ಹೆಚ್ಚಾಗಿ ಅವರು ಹೊತ್ತು ಕೊಟ್ಟು ಹೇಳಿರೋವಂಥದ್ದು. ಸೊ ಗ್ರಾಮ ಪಂಚಾಯಿತಿಗಳ ಬಗ್ಗೆ. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ರೂಲ್ ಆಫ್ ಲಾ ಸಿದ್ಧಾಂತವು ಯಾವುದಕ್ಕೆ ಸಂಬಂಧಿಸಿದೆ? ಭಾರತದಲ್ಲಿ ರೂಲ್ ಆಫ್ ಲಾ ಸಿದ್ಧಾಂತವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಒಂದು ಕ್ವಶನನ್ನು ಕೇಳಿರೋವಂಥದ್ದು. ಸೊ ಇದಕ್ಕೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋವಂಥದ್ದು. ಕಾನೂನಿನ ಮುಂದೆ ಸಮಾನತೆ, ಸಂಸತ್ತಿನ ಪಾರದರ್ಶಕತೆ ಬರಲ್ಲ, ಸಂವಿಧಾನದ ಮೇಲಿನ ನ್ಯಾಯಾಂಗ ಪಾರಮತ್ಯ ಬರಲ್ಲ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ, ರೂಲ್ ಆಫ್ ಲಾ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್. ಭಾರತ ಸಂವಿಧಾನ ಯಾವ ಅನುಸೂಚಿಯು ಕೇಂದ್ರ ರಾಜ್ಯಗಳ ಸಂಬಂಧ ಕುರಿತು ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ಯಾವ ಒಂದು ಅನುಸೂಚಿ ಇದನ್ನು ಹೇಳುತ್ತೆ ಅಂತ ಕೇಳಿರುವಂಥದ್ದು. ಇದು 7ನೇ ಅನುಸೂಚಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು ಅಂತ ಕ್ವಶನ್ ಕೇಳಿರೋವಂಥದ್ದು. ಸೊ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ ಯಾವಾಗ ಜಾರಿಗೆ ಬಂದಿರೋವಂಥದ್ದು? 1993 ಜಾರಿಗೆ ಬಂದಿರೋವಂಥದ್ದು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೂ ರಾಜ್ಯಪಾಲರು ಅಧಿಕಾರದಲ್ಲಿರುತ್ತಾರೆ. ರಾಜ್ಯಪಾಲರು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ರಾಜ್ಯಪಾಲರು ಆ ರಾಜ್ಯದ ಜನರಿಂದ ಚುನಾಯಿಸಲ್ಪಟ್ಟಿರುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇವರು ಈ ಮೇಲಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕ್ವಶನ್ ಕೇಳಿರುವಂಥದ್ದು. ಸೊ ಇದಕ್ಕೆ ಆನ್ಸರ್ ಒಂದು 3ನೇದು 1 ಮತ್ತು 2 ಸರಿಯಾಗಿದೆ. ಇವರು ರಾಷ್ಟ್ರಪತಿಯ ಇಚ್ಛೆ ಇರುವವರೆಗೂ ರಾಜ್ಯಪಾಲರಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಆ್ಯಂಡ್ ಇವರು ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇವರು ಚುನಾಯಿತ ಆಗಿ ಬಂದಿರೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಆನ್ಸರು 3ನೇದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್.
ಈ ಕೆಳಗಿನ ಯಾವುದು ಗ್ರಾಮೀಣ ಸ್ಥಳೀಯ ಸರ್ಕಾರ ಸಂಸ್ಥೆಗಳ ಸರಿಯಾದ ಕ್ರಮದ ಜೋಡಣೆಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಪಂಚಾಯಿತಿ ರಿಲೇಟೆಡ್ ಕ್ವಶನ್ ಇದು. ಆಲ್ಮೋಸ್ಟ್ 2-3 ಕ್ವಶನ್ಸ್ ಆಯಿತು ಅನಿಸುತ್ತೆ. ಪಂಚಾಯಿತಿ ಬಗ್ಗೆ ತುಂಬ ಕ್ವಶನ್ಸ್ ಬರ್ತಾ ಇದೆ. ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಸಂಸ್ಥೆ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಕೆಳ ಹಂತದಿಂದ ಮೇಲ್ ಹಂತಕ್ಕೆ, ಫಸ್ಟ್ ಯಾವ್ದು ಕೆಳ ಹಂತ, ಆಮೇಲೆ ಮೇಲ್ ಹಂತ, ಆಮೇಲೆ ಅದರದ್ದು ಮೇಲೆದು ಯಾವುದು ಅಂತ ಹೇಳಿ ಕೇಳಿರೋವಂಥದ್ದು. ಸೊ ಕೆಳ ಹಂತದಿಂದ ಮೇಲ್ ಹಂತಕ್ಕೆ ಹೋಗಬೇಕಾಗುತ್ತೆ. ಸೊ ನಾವು ಬಂದೇನು ಇದರಲ್ಲಿ ಟ್ರಿಕ್ ಕೇಳೋದಾದ್ರೆ ಅಂತಂದರೆ, ಯಾವುದು 2 ಆಪ್ಷನ್ ರಿಪೀಟ್ ಇರುತ್ತಲ್ಲ, ಇವೆರಡರಲ್ಲೇ ಆನ್ಸರ್ ಇರುತ್ತೆ. ಸೊ ಇವೆರಡನ್ನ ನಾವು ಆರಾಮಾಗಿ ಎಲಿಮಿನೇಟ್ ಮಾಡಬಹುದು. ಹಾಗಾಗಿ ಸೊ ಫಸ್ಟ್ ಯಾವುದು ಬರುತ್ತೆ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಂತ ಒಂದು ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಆ್ಯಂಡ್ ತಾಲೂಕ್ ಪಂಚಾಯಿತಿ ಅಂತ ಹೇಳಿ ಇನ್ನೊಂದು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಒಂದನೇದಾಗಿರುತ್ತೆ. ಸೊ ಗ್ರಾಮ ಪಂಚಾಯಿತಿ, ಆಮೇಲೆ ತಾಲೂಕು ಪಂಚಾಯಿತಿ, ಆಮೇಲೆ ಜಿಲ್ಲಾ ಪಂಚಾಯಿತಿ ಆಗಿರುತ್ತೆ ಆನ್ಸರ್. ನೆಕ್ಸ್ಟ್ ಕ್ವಶನ್. ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಿರ್ವಹಿಸುವ ಕಾರ್ಯ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಬೋಧನಾ, ತರಬೇತಿ, ಸಂಶೋಧನೆ, ಮುದ್ರಣ ಅಂತ ಹೇಳಿ ಕೇಳಿರೋವಂಥದ್ದು. ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆಯ ಒಂದು ನಿರ್ವಹಣಾ ಕಾರ್ಯ ಏನು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು 4th one ಆಗಿರುತ್ತೆ. ಸೊ ತರಬೇತಿ, ಸಂಶೋಧನೆ ಆ್ಯಂಡ್ ಮುದ್ರಣ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಹೊಂದಿಸಿ ಬರೆಯಿರಿ. ರಿಟ್ಸ್ ಮತ್ತು ಅಧಿಕಾರದ ವ್ಯಾಪ್ತಿ, ಎಬಿಯಸ್ ಕಾರ್ಪಸ್ಸು, ಮ್ಯಾಂಡಮಸ್ಸು ಆ್ಯಂಡ್ ಸೆಕ್ಯುರರಿ ಆ್ಯಂಡ್ ಪ್ರೊಹಿಬಿಷನ್ ಅಂತ ಹೇಳಿ ಕೇಳಿರುವಂಥದ್ದು. ಎಬಿಯಸ್ ಕಾರ್ಪಸ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ. ಸೊ ಇಲ್ಲಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಎಬಿಯಸ್ ಕಾರ್ಪಸ್ ಬಂದು ಅಕ್ರಮ ಬಂಧನದಿಂದ ವ್ಯಕ್ತಿಯನ್ನು ರಕ್ಷಣೆ ಮಾಡುವಂಥದ್ದು, ಇದು ಫಸ್ಟ್ ಒನ್ ಆಗಿರುತ್ತೆ. ಆ್ಯಂಡ್ ಸೊ ಮ್ಯಾಂಡಮಸ್ ಬಂದು ಸಾರ್ವಜನಿಕರ ಅಧಿಕಾರಿಯೊಬ್ಬರು ತಮ್ಮ ಕಡ್ಡಾಯ ಕರ್ತವ್ಯವನ್ನು ನಿರ್ವಹಿಸುವಂತೆ ಒತ್ತಾಯಿಸಲು ನ್ಯಾಯಾಲಯ ಹೊರಡಿಸುವಂಥ ಒಂದು ಆದೇಶ ಆಗಿರುತ್ತೆ. ಸೆಕ್ಯುರರಿ ಬಂದು ಇದು ಕೆಳ ನ್ಯಾಯಾಲಯವು ಈಗಾಗಲೇ ಹೊರಡಿಸಿದ ಆದೇಶವನ್ನು ರದ್ದುಗೊಳಿಸಿ ಹೊಸ ಒಂದು ತಿದ್ದುಪಡಿ ಮಾಡಿ ರಿಟ್ಸನ್ನು ಹೊರಡಿಸುವಂಥದ್ದಾಗಿರುತ್ತೆ. ಪ್ರೊಹಿಬಿಷನ್ ಬಂದು ಕೆಳ ಹಂತದ ನ್ಯಾಯಾಲಯಕ್ಕೆ ಉನ್ನತ ನ್ಯಾಯಾಲಯವು ಹೊರಡಿಸುವಂಥ ಒಂದು ಆದೇಶವನ್ನು ಪ್ರೊಹಿಬಿಷನ್ ಅಂತ ಕರಿತೀರಿ. ಇದಕ್ಕೆ 4ನೇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಸ್ಕ್ಯಾಮ್ ಡಗ್ ಎಂಬ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಈ ಒಂದು ಪದ ಬಾಸ್ಕೆಟ್ಬಾಲ್ಗೆ ಸಂಬಂಧಿಸಿರುವಂಥದ್ದು. ನೆಕ್ಸ್ಟ್ ಕ್ವಶನ್. ಕೈತಾನ್ ಟ್ರೋಫಿ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಸೊ ಇದು ಬಂದು ಚೆಸ್ಗೆ ಸಂಬಂಧಿಸಿರುವಂಥದ್ದು, ಕೈತಾನ್ ಟ್ರೋಫಿ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಜೋಡಿಗಳು ಯಾವುದು ಸರಿಯಾದ ಜೋಡಣೆ ಆಗಿದೆ ಗುರುತಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಕಬಡ್ಡಿ ಶಕ್ತಿ ಮತ್ತು ಸ್ಥಿರ ಯೋಜನೆ, ಮಲ್ಲಕಂಬ ಏರೋಬಿಕ್ಸ್ ಮತ್ತು ಕುಸ್ತಿ, ಗಟ್ಕ ಗೂಳಿಕಳಗ, ಆಟ್ಯ ಪಾಠ್ಯ ಬೌದ್ಧಿಕ ಸಾಮರ್ಥ್ಯ ಮತ್ತು ಪ್ರದರ್ಶನ ಅಂತ ಹೇಳಿ ಯಾವುದು ಸರಿಯಾಗಿದೆ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಇದಕ್ಕೆ ಆನ್ಸರ್ ಬಂದು ಎ ಮತ್ತು ಬಿ ಸರಿಯಾಗಿರುವಂಥದ್ದು, ಇವೆರಡು ಸರಿ ಇದೆ. ನೆಕ್ಸ್ಟ್ ಕ್ವಶನ್. ISSF ಸರಿಯ ಒಂದು ವಿಸ್ತೃತ ರೂಪ ಏನು ಅಂತ ಹೇಳಿ ಕ್ವಶನ್ ಕೇಳಿರೋವಂಥದ್ದು. ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಅನ್ನೋವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಪಟ್ಟಿ 1, ಪಟ್ಟಿ 2, SDG 1, 2, 3 and 7 ಕೇಳಿದ್ದಾರೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಕೇಳಿರೋವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು 3ನೇದಾಗಿರುತ್ತೆ. ಸಸ್ಟೈನಬಲ್ ಗೋಲ್ಸ್ ಫಸ್ಟ್ನೇದೇನು ಅಂತಂದರೆ ಬಡತನ ಇಲ್ಲದಿರುವಂಥದ್ದು. ಆ್ಯಂಡ್ ಸೆಕೆಂಡ್ ಗೋಲ್ ಬಂದು ಶೂನ್ಯ ಒಂದು ಹಸಿವು ಅನ್ನೋವಂಥದ್ದು. ಆಮೇಲೆ SDG ಗೋಲ್ 5 ಏನು ಅಂತಂದರೆ ಲಿಂಗ ಸಮಾನತೆ, 7 ಪರಿಶುದ್ಧ ಇಂಧನ ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರು 3rd one ಕರೆಕ್ಟ್ ಇರುತ್ತೆ. ನೆಕ್ಸ್ಟು. ಈ ಕೆಳಗಿನ ಯಾವ ಸಮಿತಿಯು ಭಾರತದಲ್ಲಿ ಬಡತನ ಅಂದಾಜು
ಅಂದಾಜಿಸುವುದಕ್ಕೆ ಸಂಬಂಧಿಸಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ನರಸಿಂಹನ್ ಸಮಿತಿ, ಲಕಡವಾಲ ಸಮಿತಿ, ಸುರೇಶ್ ಟೆಂಡೂಲ್ಕರ್ ಸಮಿತಿ, ಸಿ ರಂಗರಾಜನ್ ಸಮಿತಿ ಅನ್ನೋವಂಥದ್ದು. ಸೊ ಇದು ಯಾವುದು ಸಂಬಂಧಿಸಿಲ್ಲ ಅಂತ ಕೇಳಿರೋ ಅಂಥದ್ದು. ಸೊ ನರಸಿಂಹನ್ ಸಮಿತಿ ಇದಕ್ಕೆ ಸಂಬಂಧಿಸಿಲ್ಲ. ಇವು ಮೂರೂ ಬಡತನ ಸೂಚ್ಯಂಕಕ್ಕೆ ಸಂಬಂಧಿಸಿರುವಂತಹ ಒಂದು ಸಮಿತಿಗಳಾಗಿರ್ತವೆ. 2026 ವಿಶ್ವ ಪರಿಸರ ದಿನದ ಘೋಷವಾಕ್ಯ ಏನು ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಸೊ 2026 ಒಂದು ವಿಶ್ವ ಪರಿಸರ ದಿನದ ಘೋಷವಾಕ್ಯ. ಸೊ ಇದಕ್ಕೆ ಆನ್ಸರ್ ಬಂದು ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಅನ್ನೋವಂಥದ್ದು ಇದರ ಒಂದು ಧ್ಯೇಯವಾಕ್ಯ ಆಗಿರುತ್ತೆ. ಸಾರಿ, ಘೋಷವಾಕ್ಯ, ಧ್ಯೇಯವಾಕ್ಯ ಅಥವಾ ಥೀಮ್ ಅಂತ ಏನಾದ್ರು ಕರಿಬೋದು. ಪರಿಸರ ಒಂದು ಸಮಸ್ಯೆಗಳಿಗೆ ಅನ್ವಯಿಸಿ CPCB ವಿಸ್ತೃತ ರೂಪ ಏನು ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನುವಂಥದ್ದು ಇದಕ್ಕೆ ವಿಸ್ತೃತ ರೂಪ. ನೆಕ್ಸ್ಟ್ ಕ್ವಶನ್, ಆನೆಕಾಲು ರೋಗ ಈ ಕೆಳ ಅಂಗಳದಲ್ಲಿ ಲೋವರ್ ಲಿಪ್ಸ್ ದುಧ್ವರಸ ನಾಳಗಳು ಮತ್ತು ಊದಿಕೊಂಡು ಬರುವಂತಹ ಕಾಯಿಲೆಯಾಗಿದೆ. ಈ ಕಾಯಿಲೆ ತರುವ ರೋಗಜನಕ ಜೀವಿಯ ಹೆಸರೇನು ಅಂತ ಹೇಳಿ ಕೇಳಿರೋವಂಥದ್ದು. ಈ ಆನೆಕಾಲು ರೋಗ ಅಂತ ಬರುತ್ತಲ್ಲ, ಸೊ ಅದಕ್ಕೆ ಇರುವಂಥ ಒಂದು ಆ ಜೀವಿ ಹೆಸರೇನು, ಆ ಕಾಯಿಲೆ ತರುವಂಥ ರೋಗ ಬರುತ್ತಲ್ಲ, ಆ ಕಾಯಿಲೆ ತರುವಂಥ ಜೀವಿಯ ಹೆಸರೇನು ಅಂತ ಹೇಳಿ ಇಲ್ಲಿ ಏನೋ ಕ್ವಶನ್ ಕೇಳಿರೋ ಅಂಥದ್ದು. ಸೊ ಇದಕ್ಕೆ ಮೂರನೇದು ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಮೂತ್ರಕೋಶದಲ್ಲಿ ರಕ್ತ ಶೋಧನೆ ಇಲ್ಲಿ ನಡೆಯುತ್ತದೆ ಅಂತ ಹೇಳಿ. ಸೊ ಮೂತ್ರಕೋಶದಲ್ಲಿ ರಕ್ತ ಶೋಧನೆ ಎಲ್ಲಿ ನಡೆಯುತ್ತೆ ಅಂತ ಹೇಳಿ ಕ್ವಶನ್ ಕೇಳಿರೋವಂಥದ್ದು. ಇದಕ್ಕೆ ಗ್ಲೆಮುರುಲಸ್ ಅನ್ನೋವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಕಿಣ್ವದ ಕಾರ್ಯಕ್ಷಮತೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದು ಅಂತ ಹೇಳಿ, ಕಿಣ್ವದ ಕಾರ್ಯಕ್ಷಮತೆ ಮೇಲೆ ಪ್ರಭಾವ ಬೀರುವಂತಹ ಒಂದು ಅಂಶಗಳು ಯಾವುದು ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಬಂದು ಎ ಮತ್ತು ಬಿ ಅಂದರೆ ಉಷ್ಣತೆ ಮತ್ತು pH ಕಿಣ್ವದ ಕಾರ್ಯಕ್ಷಮತೆ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳು. ಎ ಮತ್ತು ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಕಾಂಡದ ವಾರ್ಷಿಕ ಉಂಗುರಗಳ ಎಣಿಸುವುದರಿಂದ ಒಂದು ಮರದ ವಯಸ್ಸನ್ನು ಅಂದಾಜಿಸಬಹುದು. ಈ ಅಧ್ಯಯನಕ್ಕೆ ಏನಂತ ಕರೀತಾರೆ ಅಂತ ಹೇಳಿ ಕೇಳಿದ್ದಾರೆ. ಏನು ಅಂತಂದರೆ, ಇವಾಗ ಒಂದು ಮರ ಇರುತ್ತಲ್ಲ, ಸೊ ಆ ಮರವನ್ನು ನಾವು ಇಲ್ಲಿ ಕಟ್ ಮಾಡ್ತೀರಿ ಅಂತಂದರೆ ಸೊ ಅದು ಪೀಸ್ ಆಗುತ್ತೆ. ಆವಾಗ ಅದು ಈ ಥರ ಇರುತ್ತಲ್ಲ, ಈ ಥರ ಎಷ್ಟು ಹಿಂಗೆ ಸುರುಳಿಯಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಹಿಂಗೆ ಇರುತ್ತಲ್ಲ. ಸೊ ಹಂಗೆ ಎಷ್ಟಿರುತ್ತೋ ಅಷ್ಟು ಅದಕ್ಕೆ ವಯಸ್ಸಾಗಿದೆ ಅಂತ ಹೇಳಿ ಅರ್ಥ. ಸೊ ಅದನ್ನು ಆ ಅಧ್ಯಯನವನ್ನು ಏನಂತ ಕರೀತಾರೆ ಅಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿರೋ ಅಂಥದ್ದು. ಸೊ ಇದಕ್ಕೆ ಟೆಡ್ರೊಕೋನೋಮಾಲಜಿ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಕ್ವಶನ್, ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ಜಯ ಮತ್ತು ರತ್ನಹರೆ ಇದು ಒಂದು ಗೋಧಿ ತಳಿ ವಿಧ ಅಂತ ಹೇಳಿ ಕೇಳಿದ್ದಾರೆ. ಎಕ್ಸ್ಕ್ಯೂಸ್ ಮಿ. ನರ್ಮನ್ ಇ ಬೋರ್ಲಾನ್ ಅರೆ ಕುಬ್ಜಾ ಗೋಧಿ ತಳಿ ವಿಧ ಅಭಿವೃದ್ಧಿಪಡಿಸಿದವರು ಯಾರು ಅಂದರೆ ನರ್ಮನ್ ಇ ಬೋರ್ಲಾನ್ ಅವರು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಫಿಲಿಪೈನ್ಸ್ನಲ್ಲಿದೆ. ಸೋನಾಲಿಕಾ ಮತ್ತು ಕಲ್ಯಾಣಿ ಸೋನಾ ಉತ್ತಮ ಇಳುವರಿ ನೀಡಬಲ್ಲಂತಹ ಹಾಗೂ ರೋಗ ನಿರೋಧಕ ಗೋಧಿ ತಳಿಯಾಗಿದೆ ಅಂತ ಹೇಳಿ ಇಲ್ಲಿ ಏನೋ ಕ್ವಶನ್ ಕೇಳಿರೋವಂಥದ್ದು. ಇದರಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ ಹೇಳಿ ಸೊ ಕೇಳಿದ್ದಾರೆ. ಇದಕ್ಕೆ ತಪ್ಪಾದ ಒಂದು ಹೇಳಿಕೆ, ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ನೇದಾಗಿರುತ್ತೆ. ಜಯ ಮತ್ತು ರತ್ನ ಅರೆ ಒಂದು ಕುಬ್ಜಾ ಗೋಧಿ ತಳಿ ಅಂತ ಕೇಳಿದ್ದಾರೆ. ಸೊ ಇದು ಅಕ್ಕಿ ತಳಿಯಾಗಿರುತ್ತೆ. ಇನ್ನು 3 ಕರೆಕ್ಟ್ ಇರೋವಂಥದ್ದು ನರ್ಮನ್ ಇ ಬೋರ್ಲಾಂಗ್ ಅವರು. ಇವರು ಕುಬ್ಜಾ ಒಂದು ಗೋಧಿ ತಳಿ ವಿಧವನ್ನು ಅಭಿವೃದ್ಧಿಪಡಿಸಿದವರು ಮತ್ತು ಇದರ ಸಂಶೋಧನೆ ಅಂತಾರಾಷ್ಟ್ರೀಯದು ಫಿಲಿಪೈನ್ಸ್ನಲ್ಲಿದೆ. ಸೊನಾಲಿಕಾ ಮತ್ತು ಕಲ್ಯಾಣಿ ಸೋನಾ ಉತ್ತಮ ಇಳುವರಿ ನೀಡಬಲ್ಲಂತಹ ಒಂದು ರೋಗ ನಿರೋಧಕ ಶಕ್ತಿ ಇರುವಂತಹ ಒಂದು ತಳಿ ವಿಧ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಪಟ್ಟಿ 1 ಪಟ್ಟಿ 2 ಇದು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಸಂರಕ್ಷಿಸಲ್ಪಡುವ ಪ್ರಾಣಿಗಳು ಕೊಟ್ಟಿದ್ದಾರೆ. ಸರಿಯಾಗಿರೋದನ್ನು ಏನೋ ಆಯ್ಕೆ ಮಾಡಿ ಅಂತೇಳಿ. ಜಿಮ್ ಕಾರ್ಬೆಟ್ ಯಾವುದಕ್ಕೆ ಸಂಬಂಧಿಸಿದೆ ಆ್ಯಂಡ್ ಕಾಜಿರಂಗ ಗೀರು ಕನ್ಹಾ ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒನ್ ಆಗಿರುತ್ತೆ. ಜಿಮ್ ಕಾರ್ಬೆಟ್ ಬಂದು ಹುಲಿ ಆ್ಯಂಡ್ ಕಾಜಿರಂಗ ಏಕಶಿಂಗಿ ಗೇಂಡಾಮೃಗ ಆಗಿರುತ್ತೆ. ಆ್ಯಂಡ್
ಗಿರ್ ಬಂದು ಇದು ಸಿಂಹ, ಕನ್ಹ ಜೌಗು ಜಿಂಕೆ ಸಂಬಂಧಿಸಿರುವಂಥದ್ದು. ಸೊ ಹಾಗಾಗಿ ಫಸ್ಟ್ ಒನ್ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಹೇಳಿಕೆಗಳು ಅಂದರೆ ಗ್ರಹಗಳು ಮತ್ತು ಅವುಗಳ ಉಪಗ್ರಹಗಳನ್ನು ಕೊಟ್ಟಿದ್ದಾರೆ. ಶನಿ, ಗುರು, ಮಂಗಳ ಆ್ಯಂಡ್ ಯುರೇನಸ್ ಕೊಟ್ಟಿರೋವಂಥದ್ದು. ಇದರ ಒಂದು ಉಪಗ್ರಹಗಳು ಯಾವ್ದ್ಯಾವುದು ಅಂತ ಹೇಳಿ ಸೊ ಇಲ್ಲಿ ಏನು ನೀಡಲಾಗಿರೋವಂಥದ್ದು. ಇದಕ್ಕೆ ಆನ್ಸರ್ ಬಂದು ಮೂರನೇದು ಸರಿಯಾದ ಉತ್ತರ ಆಗಿರುತ್ತೆ. ಶನಿ ಎರಡನೇದು ಟೈಟನ್ ಆಗಿರುತ್ತೆ, ಗುರು ಗ್ಯಾನಿಮೇಡ, ಮಂಗಳ ಪ್ರೋಬೋಸ್, ಯುರೇನಸ್ ಮಿರಿಂಡಾ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣುತ್ತದೆ. ಹೇಳಿಕೆ 2, ಭೂಮಿಯು ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ. ಇದಕ್ಕೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಇದು ಕೇಳಿರೋವಂಥದ್ದು. ಸೊ ಇದಕ್ಕೆ ಫಸ್ಟ್ ಒನ್ ರೈಟ್. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದೆ. ಆದರೆ ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ ಆಗಿರೋವಂಥದ್ದು ಅಂತ ಹೇಳಿ. ಸೊ 2 ಸರಿ ಇರೋವಂಥದ್ದು. ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣುತ್ತದೆ ನಮಗೆ. ಆ್ಯಂಡ್ ಭೂಮಿಯು ತನ್ನ ಅಕ್ಷೆಯಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ ಅನ್ನುವಂಥದ್ದು ಸೊ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗಿರುತ್ತೆ. ರೋಹಿಣಿ ಏನು ಅಂತ ಹೇಳಿ ಕ್ವಶನ್ ಕೇಳಿರೋವಂಥದ್ದು. ಸೊ ರೋಹಿಣಿ ಅಂಥದ್ದು DRDO ಅಭಿವೃದ್ಧಿಪಡಿಸಿದ 3D ಮಾಧ್ಯಮ ವ್ಯಾಪ್ತಿಯ ರೆಡಾರ್ ವ್ಯವಸ್ಥೆ ಆಗಿರುತ್ತೆ ಇದು. ನೆಕ್ಸ್ಟ್ ಕ್ವಶನ್, ಅಡುಗೆ ಅನಿಲ LPG ಸೋರುವಿಕೆ ಪತ್ತೆ ಹಚ್ಚಲು ಅಡುಗೆ ಅನಿಲ ಸಿಲಿಂಡರ್ಗಳಲ್ಲಿ ಬಳಸುವಂತಹ ವಾಸನೆಯುಕ್ತ ಅನಿಲ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇವಾಗ ಈ ಒಂದು LPG ಏನಿದೆ ಅಲ್ಲ ಅನಿಲ, ಸೊ ಅದು ಅನಿಲ ಆ್ಯಕ್ಚುಲಿ ಸ್ಮೆಲ್ ಇಲ್ಲ ಅದಕ್ಕೆ. ಅದು ಸೋರಿಕೆ ಆದಾಗ ನಮಗೆ ಸ್ಮೆಲ್ ಗೊತ್ತಾಗಲಿ ಅಂತ ಹೇಳಿ ಅದರಲ್ಲಿ ಒಂದು ಅನಿಲವನ್ನು ಮಿಕ್ಸ್ ಮಾಡಿರ್ತಾರೆ. ಸೊ ಆ ಒಂದು ಅನಿಲದ ಹೆಸರೇನು ಅಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿರೋ ಅಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಎಥೆನಾಲ್ ಆಗಿರುತ್ತೆ. ಎಥೆನಾಲನ್ನು ಈ LPG ಇದರಲ್ಲಿ ಬಳಸಿರ್ತಾರೆ. ಸೊ ಈ ಅಡುಗೆ ಅನಿಲದಲ್ಲಿ ಅದನ್ನು ಬಳಸೋದ್ರಿಂದ ಆ ವಾಸನೆ ಏನು ಬರುತ್ತಲ್ಲ ಅದನ್ನು ಗುರುತಿಸೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ತಂಪು ಪಾನೀಯ ಕಾರ್ಖಾನೆಗಳಲ್ಲಿ ಕೆಲಸಗಾರರು ತಂಪು ಪಾನೀಯ ಬಾಟಲುಗಳಲ್ಲಿ ಅನಿಲವನ್ನು ತುಂಬುತ್ತಾರೆ. ಈ ಕೆಳಗಿನಲ್ಲಿ ಯಾವುದು ಸೂಕ್ತ ಅನಿಲ ಅಂತ ಹೇಳಿ ಕೇಳಿದ್ದಾರೆ. ಸೊ ತಂಪು ಪಾನೀಯಗಳಲ್ಲಿ ಅನಿಲವನ್ನು ತುಂಬುತ್ತಾರಲ್ಲ, ಸೊ ಆ ಅನಿಲ ಯಾವುದು ಇದರಲ್ಲಿ ಸೂಕ್ತ ಅಂತ ಹೇಳಿ ಸೊ ಕ್ವಶನ್ ಕೇಳಿರೋವಂಥದ್ದು D ಆಗಿರುತ್ತೆ, CO2 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೆಳಗೆ ನೀಡಲಾದ ಆಯ್ಕೆಯ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಹೇಳಿ. ಸೊ ಹೇಳಿಕೆ 1, ಜಠರ ರಸವು ಗ್ಯಾಸ್ಟ್ರಿಕ್ ಜ್ಯೂಸ್ H2SO4 ಹೊಂದಿರುತ್ತದೆ. ಹೇಳಿಕೆ 2, ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಬೇಕಿಂಗ್ ಸೋಡಾ ಅನ್ನು ಬಳಸ್ತಾರೆ ಅಂತ ಹೇಳಿ ಸೊ ಕೇಳಿರೋವಂಥದ್ದು. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ. ಸೊ ಇದಕ್ಕೆ ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿರೋವಂಥದ್ದು. ನೆಕ್ಸ್ಟ್ ಕ್ವಶನ್, ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಸೊ ಯಾವ ಆಮ್ಲ ಯಾವ್ದ್ಯಾವ್ದಕ್ಕಿದೆ ಅಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿರೋ ಅಂಥದ್ದು. ಟೊಮೆಟೊದಲ್ಲಿ, ನಿಂಬೆಹಣ್ಣಲ್ಲಿ ಆ್ಯಂಡ್ ಹುಣಸೆ ಹಣ್ಣು, ಮೊಸರಲ್ಲಿ ಯಾವ್ಯಾವ ಆಮ್ಲ ಇದೆ ಅಂತ ಹೇಳಿ ಇಲ್ಲಿ ಕ್ವಶನನ್ನು ಕೇಳಿರೋ ಅಂಥದ್ದು. ಟೊಮೆಟೊದಲ್ಲಿ ಆಕ್ಸಿಲಿಕ್ ಆಮ್ಲ ಇರುತ್ತೆ, ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ, ಹುಣಸೆ ಹಣ್ಣಲ್ಲಿ ಟರ್ಟರಿಕ್ ಆಮ್ಲ ಇರುತ್ತೆ, ಮೊಸರಲ್ಲಿ ಆಕ್ಸಿಲಿಕ್ ಆಮ್ಲ ಇರೋವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಮೂರನೇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಅಲ್ಯೂಮಿನಿಯಂ ಲೋಹ ತುಕ್ಕು ಹಿಡಿಯೋದಕ್ಕೆ ಹೀಗೆ ತಡೆಗಟ್ಟಬಹುದು. ಅಲ್ಯೂಮಿನಿಯಂ ತುಕ್ಕು ಹಿಡಿಯುತ್ತೆ ಅಲ್ವಾ, ಅದನ್ನು ನಾವು ಹೀಗೆ ತಡೆಗಟ್ಟಬಹುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು 4th ಒನ್ ಆಗಿರುತ್ತೆ. ಅನೋಡೀಕರಣ ಮಾಡೋದ್ರಿಂದ ಅಲ್ಯೂಮಿನಿಯಂ ತುಕ್ಕು ಹಿಡಿಯೋದನ್ನು ನಾವು ತಡೆಗಟ್ಟಬಹುದು. ಈ ಕಬ್ಬಿಣ ತುಕ್ಕು ಹಿಡಿಯೋದನ್ನು ಹೆಂಗೆ ತಡೆಗಟ್ಟಬಹುದು ಅಂದರೆ ಬಣ್ಣ ಹಚ್ಚೋದ್ರಿಂದ. ನೆಕ್ಸ್ಟ್ ಕ್ವಶನ್,
ಬಟ್ ಇದಕ್ಕೆ ಆನ್ಸರ್ ಬಂದು 4th ಒನ್ ಆಗಿರುತ್ತೆ. ಸೊ ಈಗಿನ ದಿನಗಳಲ್ಲಿ ಅನೇಕ ದೇಶಗಳು ಕುಡಿಯುವ ನೀರು ಅವಶ್ಯಕತೆಯನ್ನು ಪೂರೈಸಲು ನಿಲ್ವರೀಕರಣವನ್ನು ಸ್ಥಾವರಗಳನ್ನು ಉಪಯೋಗಿಸುತ್ತಿದ್ದಾರೆ. ಈ ವಿದ್ಯಮಾನದ ಅಡಿಯಲ್ಲಿ ಪ್ರಕ್ರಿಯೆಯು ಏನಂತ ಕರೀತಾರೆ ಅಂತ ಹೇಳಿ ಸೊ ಕ್ವಶನ್ ಕೇಳಿರೋವಂಥದ್ದು. ಇದಕ್ಕೆ ವಿಲೋಮ ಪರಾಸರಣ ಅಂತ ಹೇಳಿ ಕರಿತೀರಿ. ಕಾರಿನ ಇಂಜಿನನ್ನು ತಂಪು ಮಾಡಲು ಉಪಯೋಗಿಸುವ ಘನೀಕರಣ ರೋಧಕ ಏನು ಅಂತ ಹೇಳಿ ಸೊ ಕ್ವಶನ್ ಕೇಳಿರೋವಂಥದ್ದು. ಇದಕ್ಕೆ 43 ಇದಕ್ಕೆ ಎಥೆನಾಲ್ ಗ್ಲೈಕೋಲ್ ಆಗಿರುತ್ತೆ ಕಾರಿನ ಇಂಜಿನನ್ನು ತಂಪು ಮಾಡೋದಕ್ಕೆ. ನೆಕ್ಸ್ಟ್ ಕ್ವಶನ್, ಪಟ್ಟಿ 1 ಪಟ್ಟಿ 2 ಸಂಸ್ಥೆ ಮತ್ತು ಸ್ಥಳ ಕೇಳಿದ್ದಾರೆ. ನ್ಯಾಷನಲ್ ರಿಮೋಟಿಂಗ್ ಸೆನ್ಸಿಂಗ್ ಏಜೆನ್ಸಿ, ಇಸ್ರೋ ಕೇಂದ್ರ ಕಚೇರಿ, ಇನ್ಸೆಟ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ, ಸೌರ ವೀಕ್ಷಣಾಲಯ ಅಂತ ಹೇಳಿ. ಸೊ ಇದಂತೂ ಇಸ್ರೋ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ಸೊ ಇದರ ಒಂದು ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ಇರೋವಂಥದ್ದು. ಸೊ ಇದಕ್ಕೆ ಆನ್ಸರು 2 ಆಗುತ್ತೆ ಆ್ಯಂಡ್ 3 ಆಗುತ್ತೆ. ಯಾಕಂತಂದರೆ ಇಲ್ಲಿ ಒಂದೇ ಥರ ಆಪ್ಷನ್ಸ್ ಕೊಟ್ಟಿದ್ದಾರೆ, ಇಲ್ಲೂ ಒಂದೇ ಥರ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದಕ್ಕೆ 2 ಅಥವಾ 3 ಯಾವುದಾದ್ರೂ ಹಾಕಿದ್ರೂ ನಿಮ್ಮ ಆನ್ಸರ್ ಸರಿಯಾಗುತ್ತೆ. ನ್ಯಾಷನಲ್ ರಿಮೋಟಿಂಗ್ ಸೆನ್ಸರ್ ಏಜೆನ್ಸಿ, ಸೊ ಇದು ಬಂದು ಹೈದರಾಬಾದಲ್ಲಿರೋವಂಥದ್ದು, ಇಸ್ರೋದ್ ಬೆಂಗಳೂರಲ್ಲಿದೆ. ಆ್ಯಂಡ್ ಇನ್ಸಮ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಇರೋವಂಥದ್ದು ಹಾಸನ ಆಗಿರುತ್ತೆ. ಸೌರ ವೀಕ್ಷಣಾಲಯ ಉದಯಪುರದಲ್ಲಿ ಇರೋವಂಥದ್ದು. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಈ ಕೆಳಕಂಡ ನದಿಗಳನ್ನು ಪರಿಗಣಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಭೀಮಾ, ಮಲಪ್ರಭಾ, ತುಂಗಭದ್ರಾ, ಘಟಪ್ರಭಾ. ಇವುಗಳಲ್ಲಿ ಹೆಚ್ಚು ಉದ್ದದಿಂದ ಕಡಿಮೆ ಉದ್ದದ ನದಿಗಳನ್ನು ಸರಿಯಾದ ಒಂದು ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಸೆಕೆಂಡ್ ಒನ್ ಆಗಿರುತ್ತೆ. ಫಸ್ಟು ತುಂಗಭದ್ರಾ ಆ್ಯಂಡ್ ಮಲಪ್ರಭಾ ಫಸ್ಟು ಆ್ಯಂಡ್ ಇದು ಸೆಕೆಂಡು, ಆಮೇಲೆ ಭೀಮಾ, ಆಮೇಲೆ ಘಟಪ್ರಭಾ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವನ್ಯಜೀವಿ ಧಾಮಗಳು ಮತ್ತು ಜಿಲ್ಲೆಗಳು ಕೊಟ್ಟಿದ್ದಾರೆ. ರಂಗನದಿಟ್ಟು, ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿ, ದಾರೋಜಿ ಕರಡಿಧಾಮ, ಕಪ್ಪದಗುಡ್ಡ ವನ್ಯಜೀವಿ ಧಾಮ ಅಂತ ಹೇಳಿ. ಈ ನೀಡಿರುವ ಆಯ್ಕೆಗಳು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿ ಸೊ ಕೊಟ್ಟಿರುವಂಥದ್ದು. ಇದಕ್ಕೆ ಮಲೆಮಹದೇಶ್ವರ ಬೆಟ್ಟ, ಸೊ ಚಾಮರಾಜನಗರ ಸರಿ ಇರುವಂಥದ್ದು. ಸೊ ಇದಕ್ಕೆ ಮತ್ತೆ ಸೆಕೆಂಡ್ ಒನ್ ಆನ್ಸರ್ ಸರಿ ಇದೆ 46ಗೆ. ಆ್ಯಂಡ್ ದಾರೋಜಿ ಕರಡಿಧಾಮ ಬಳ್ಳಾರಿಯಲ್ಲಿ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಒಂದು ನಕ್ಷೆಯನ್ನು ಹಂಚಿಕೆಯಾಗಿರುವ ಭಾರತದ ಪ್ರಧಾನ ಬುಡಕಟ್ಟು ಜನಾಂಗಗಳನ್ನು ಗುರುತಿಸಿ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಸೊ ಈ ಒಂದು ಪ್ರದೇಶದಲ್ಲಿ ಯಾವ ಒಂದು ಬುಡಕಟ್ಟು ಜನಾಂಗ ಇದೆ ಅಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿರೋವಂಥದ್ದು ಅವರು. ಸೊ ಇದು ಬಂದು ಬಿಲ್ಲರು ಅನ್ನುವಂಥದ್ದು ಇಲ್ಲಿ ಕಂಡು ಬರುವಂಥದ್ದು. ನೆಕ್ಸ್ಟ್ ಕ್ವಶನ್, ಛಾಯಾ ಭಗವತಿ ಜಲಪಾತ ಯಾವ ನದಿಗೆ ನಿರ್ಮಾಣ ಆಗಿದೆ ಅಂತ ಹೇಳಿ. ಸೊ ಇದು ದೋಣಿ ನದಿಗೆ ನಿರ್ಮಾಣ ಆಗಿರುವಂಥದ್ದು. ರಿಪೀಟೆಡ್ ಕ್ವಶನ್, ಪ್ರೀವಿಯಸ್ ಕ್ವಶನ್ ಪೇಪರಲ್ಲೂ ಈ ಕ್ವಶನ್ ರಿಪೀಟ್ ಆಗಿದೆ, ಛಾಯಾ ಭಗವತಿ ಜಲಪಾತ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಯಾವ ಜೋಡಿ ಸರಿಯಾಗಿದೆ ಅಂತ ಹೇಳಿ ಸೊ ಇಲ್ಲಿ ಕ್ವಶನ್ ಕೇಳಿರೋವಂಥದ್ದು. ಇದಕ್ಕೆ ಒಂದು 3ನೇದು ಸರಿಯಾಗಿದೆ, ABC ಸರಿಯಾಗಿರೋವಂಥದ್ದು. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ, ಆ್ಯಂಡ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇದು ಕಲ್ಕತ್ತಾ, ಛತ್ರಪತಿ ಶಿವಾಜಿ ಮುಂಬೈಯಲ್ಲಿ ಇರೋವಂಥದ್ದು. ನೆಕ್ಸ್ಟ್ ಕ್ವಶನ್, ಸಾಗರಗಳಲ್ಲಿ ಸಾಗರ ಪ್ರವಾಹದ ಒಂದು ವೃತ್ತಾಕಾರ ಚಲನೆಯನ್ನು ಪೂರ್ಣಗೊಳಿಸಿದರೆ ಅದನ್ನು ಹೀಗೆ ಕರೆಯುತ್ತಾರೆ ಅಂತ ಹೇಳಿ ಕೇಳಿದ್ದಾರೆ. ಸಾಗರಗಳಲ್ಲಿ ಸಾಗರ ಪ್ರವಾಹಗಳು ಒಂದು ವೃತ್ತಾಕಾರ ಚಲನೆಯನ್ನು ಪೂರ್ಣಗೊಳಿಸಿದರೆ ಅದನ್ನು ಏನಂತ ಕರೀತಾರೆ ಅಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿರೋವಂಥದ್ದು. ಇದಕ್ಕೆ ಗೈರ್ ಅಂತ ಕರಿತೀರಿ ನಾವು. ಸಾಗರದಲ್ಲಿ ಸಾಗರ ಪ್ರವಾಹ ಒಂದು ವೃತ್ತಾಕಾರ ಚಲನೆಯನ್ನು ಪೂರ್ಣಗೊಳಿಸಿದರೆ ಅದನ್ನು ನಾವು ಗೈರ್ ಅಂತ ಕರಿತೀರಿ. ನೆಕ್ಸ್ಟ್ ಕ್ವಶನ್,
ಕೆಳಗಿನ ಜೋಡಿ ಯಾವುದು ಸರಿಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ ಕೆಳಗಿನವುಗಳಲ್ಲಿ. ಸೊ ಇದಕ್ಕೆ ಬಿ ಮತ್ತು ಸಿ ಸರಿಯಾದ ಉತ್ತರ ಆಗಿರುತ್ತೆ. ಛೋಟಾ ನಾಗ್ಪುರ್, ಸಿಂಧ್ರಿ, ದೆಹಲಿ, ಮೀರತ್ ಪ್ರದೇಶ, ಪಾಣಿಪತ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಏಷ್ಯಾ ಖಂಡದ ಈ ಕೆಳಗಿನ ಯಾವ ನದಿ ಪೆಸಿಫಿಕ್ ಸಾಗರವನ್ನು ಸೇರುವುದಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಸೊ ಏಷ್ಯಾ ಖಂಡದಲ್ಲಿ ಈ ಕೆಳಗಿನ ಯಾವ ನದಿಯು ಪೆಸಿಫಿಕ್ ಸಾಗರವನ್ನು ಸೇರುವುದಿಲ್ಲ ಅಂತ ಹೇಳಿ ಸೊ ಕೇಳಿರೋವಂಥದ್ದು. ಇದಕ್ಕೆ ಸೊ ಯುನೈಸೈ ಅನ್ನುವಂಥ ನದಿ ಸೇರುವುದಿಲ್ಲ ಇದಕ್ಕೆ. ಮೆಸಾಟ ಪ್ರಸ್ಥಭೂಮಿಯು ಯಾವ ಖಂಡದಲ್ಲಿ ಕಂಡುಬರುತ್ತದೆ ಅಂತ ಹೇಳಿ ಸೊ ಕ್ವಶನ್ ಕೇಳಿರೋವಂಥದ್ದು. ಇದು ಬಂದು ಯುರೋಪ್ನಲ್ಲಿ ಕಂಡುಬರುವಂಥದ್ದು ಮೆಸಾಟ ಅನ್ನುವಂಥ ಒಂದು ಪ್ರಸ್ಥಭೂಮಿ. ಕಾಶ್ಮೀರ ಕಣಿವೆಯು ಈ ಕೆಳಗಿನ ಯಾವ ಶ್ರೇಣಿಯ ನಡುವೆ ಕಂಡುಬರುತ್ತದೆ ಅಂತ ಹೇಳಿ ಸೊ ಯಾವ ಒಂದು ಶ್ರೇಣಿಯಲ್ಲಿ ಕಾಶ್ಮೀರ ಕಣಿವೆ ಕಂಡುಬರುತ್ತೆ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಸೊ ಇದು ಪೀರ್ ಪಂಜಾಲ್ ಮತ್ತು ಜಾಸ್ಕರ್ ಶ್ರೇಣಿ ನಡುವೆ ಕಂಡುಬರುವಂಥದ್ದು. ನೆಕ್ಸ್ಟ್ ಕ್ವಶನ್, ವಾಯುಮಂಡಲದ ಸಂಯೋಜನೆ ಸಂಬಂಧಿಸಿದಂತೆ ಶೇಕಡಾವಾರು ಪ್ರಮಾಣ ಅನುಗುಣವಾಗಿ ಸರಿಯಾದ ಒಂದು ಕ್ರಮವಾಗಿ ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ವಾಯುಮಂಡಲದಲ್ಲಿ ಶೇಕಡಾವಾರು ಪ್ರಮಾಣ ಯಾವ್ದ್ಯಾವ್ದು ಜಾಸ್ತಿ ಇದೆ ಅಂದರೆ ಇವಾಗ ಇಂಗಾಲ ಡೈಆಕ್ಸೈಡು ಪರ್ಸೆಂಟೇಜ್ ಎಷ್ಟಿದೆ, ಅತಿ ಹೆಚ್ಚು ಯಾವ್ದು ಇರೋವಂಥದ್ದು ಅನಿಲ ಅಂತ ಹೇಳಿ ಪರ್ಸೆಂಟೇಜ್ ವೈರು ಕ್ರಮವಾಗಿ ಬರೀರಿ ಅಂತ ಹೇಳಿ ಇಲ್ಲಿ ಕ್ವಶನನ್ನು ಕೇಳಿರೋವಂಥದ್ದು. ಸೊ ಇದು ಬಂದು ಫಸ್ಟ್ ಸಾರಜನಕ ಆ್ಯಂಡ್ ಆಮ್ಲಜನಕ, ಆರ್ಗಾನ್ ಆ್ಯಂಡ್ ಇಂಗಾಲದ ಡೈಆಕ್ಸೈಡ್, ಆಮೇಲೆ ನಿಯಾನ್ ಇರೋವಂಥದ್ದು. ಮೂರನೇದು ಸರಿಯಾದ ಇದಕ್ಕೆ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಗ್ರೀನ್ವಿಚ್ ಮಧ್ಯಾಹ್ನ 1 ಗಂಟೆಯಾದರೆ ಹುಬ್ಬಳ್ಳಿಯಲ್ಲಿ 75% ಪೂರ್ವ ರೇಖಾಂಶ ಸ್ಥಳೀಯ ಕಾಲಮಾನ ಏನಾಗಿರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಗ್ರೀನ್ವಿಚ್ ಲೈನ್ ಇದೆ ಅಲ್ಲ, ಮಧ್ಯಾಹ್ನ 1 ಗಂಟೆ ಆಗಿರೋ ಹುಬ್ಬಳ್ಳಿಯಲ್ಲಿ ಸ್ಥಳೀಯ ಕಾಲಮಾನ ಏನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿರೋವಂಥದ್ದು. ಸೊ ಏನಾಗಿರುತ್ತೆ ಅಂದರೆ 6 PM ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ಸ್ಥಾಪನೆ ಮಾಡಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತಂದರೆ ಸೊ ಬಿ ಮತ್ತು ಸಿ ಆನಂದ್ ಮೋಹನ್ ಬೋಸ್ ಆ್ಯಂಡ್ ವಿಲಿಯಂ ಆ್ಯಡಮ್ ಬಿ ಮತ್ತು ಸಿ ಅಲ್ವಾ. ಸೊ ಇದಕ್ಕೆ ಆನಂದ್ ಮೋಹನ್ ಬೋಸ್ ಮತ್ತು ಸುರೇಂದ್ರನಾಥ್ ಬ್ಯಾನರ್ಜಿ ಆಗಿರ್ತಾರೆ. ಇದು ತಪ್ಪು. ಆನಂದ ಮೋಹನ್ ಬೋಸ್ ಆ್ಯಂಡ್ ಸುರೇಂದ್ರನಾಥ್ ಬ್ಯಾನರ್ಜಿ. ಸೊ ಇದಕ್ಕೆ 2 ಬಿ ಆ್ಯಂಡ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ 57ಗೆ. ಸೊ ನೆಕ್ಸ್ಟ್ ಕ್ವಶನ್, ಹೊಂದಿಸಿ ಬರೆಯಿರಿ. ಕರ್ನಾಟಕ ಯುದ್ಧಗಳ ಬಗ್ಗೆ ಕ್ವಶನ್ ಕೇಳಿರೋವಂಥದ್ದು. ಮೊದಲನೇ ಕರ್ನಾಟಕ ಯುದ್ಧ ಮತ್ತು 3ನೇ ಕರ್ನಾಟಕ ಯುದ್ಧ, 4ನೇ ಆಂಗ್ಲೋ ಮೈಸೂರು ಯುದ್ಧ, 1ನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಹೇಳಿ ಸೊ ಅದರ ಒಂದು ಪ್ಲೇಸ್ ಇದನ್ನು ಕೇಳಿದ್ದಾರೆ. ಯಾವುದ್ಯಾವುದು ಕರೆಕ್ಟ್ ಇದೆ ಅಂತ ಹೇಳಿ. ಸೊ ಇದಕ್ಕೆ ಆನ್ಸರ್ ಬಂದು 3ನೇದಾಗಿರುತ್ತೆ. ಮೊದಲನೇ ಕರ್ನಾಟಕ ಯುದ್ಧ ಸೆಂಟ್ ಥೋಮ್ ಆ್ಯಂಡ್ 3ನೇ ಕರ್ನಾಟಕ ಯುದ್ಧ ವಾಂಡಿವಾಶ್, 4ನೇ ಆಂಗ್ಲೋ ಮೈಸೂರು ಯುದ್ಧ ಮಳವಳ್ಳಿ, 1ನೇ ಆಂಗ್ಲೋ ಮರಾಠ ಯುದ್ಧ ವಡಗಾವ್ ಅನ್ನುವಂಥದ್ದು. ಸೊ ಇದಕ್ಕೆ 3ನೇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಕೌಟಿಲ್ಯನಿಗೆ ಸಂಬಂಧಿಸಿದ ಹಾಗೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿದ್ದನು. ಕೌಟಿಲ್ಯನು ಸಪ್ತಾಂಗ ಸಿದ್ಧಾಂತವನ್ನು ಪ್ರತಿಪಾದಿಸಿದನು ಅಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿರೋವಂಥದ್ದು. ಸೊ ಇದಕ್ಕೆ ಆನ್ಸರು 2 ಸರಿಯಾಗಿದೆ. ಇವನು ಸಪ್ತಾಂಗ ಸಿದ್ಧಾಂತವನ್ನು ಪ್ರತಿಪಾದಿಸಿದನು, ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಆಗಿದ್ದನು ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್, ಕಾಲಾನುಕ್ರಮದಲ್ಲಿ ಬರೆಯಿರಿ. ಲಾರ್ಡ್ ಮೆಕಾಲೆ ಟಿಪ್ಪಣಿ, ಭಾರತೀಯ ವಿಶ್ವವಿದ್ಯಾಲಯ ಕಾಯ್ದೆ, ಹಂಟರ್ ಆಯೋಗ, ಶಿಕ್ಷಣಕ್ಕೆ ಸಂಬಂಧಿಸಿದ ಚಾರ್ಲ್ಸ್ವುಡ್ ವರದಿ ಅನ್ನೋವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು 4th one ಆಗಿರುತ್ತೆ. ಫಸ್ಟು ಲಾರ್ಡ್ ಮೆಕಾಲೆ ವರದಿ ಆ್ಯಂಡ್ ಚಾರ್ಲ್ಸ್ವುಡ್ ಡಿಸ್ಪ್ಯಾಚು ಆ್ಯಂಡ್ ಅಂಟಲ್ ಶಿಕ್ಷಣ ಆಯೋಗ, ಭಾರತೀಯ ವಿಶ್ವವಿದ್ಯಾಲಯ ಕಾಯ್ದೆ ಅನ್ನುವಂಥದ್ದು. ಇದಕ್ಕೆ 4th one ಸರಿಯಾದ ಉತ್ತರ ಆಗಿರುತ್ತೆ. ಮೀರ್ ಜಾಫರ್ ಮರಣ ನಂತರ ಬಂಗಾಳದ ನವಾಬ ಯಾರಾದರು ಅಂತ ಹೇಳಿ ಸೊ ಕ್ವಶನ್ ಕೇಳಿರೋವಂಥದ್ದು.
ನಜೀಮ್ ಉದ್ ದೌಲ್ ಅನ್ನೋವಂಥದ್ದು ಮೀರ್ ಜಾಫರ್ ಮರಣ ನಂತರ ಬಂಗಾಳದ ನವಾಬನಾಗಿದ್ದು. ನೆಕ್ಸ್ಟ್ ಕ್ವಶನ್, ಹೊಂದಿಸಿ ಬರೆಯಿರಿ. ಮಹಿಳಾ ಸ್ವತಂತ್ರ ಹೋರಾಟಗಾರರು ಆ್ಯಂಡ್ ರಾಜ್ಯ ಕೇಳಿದ್ದಾರೆ. ರಾಣಿ ಅಬ್ಬಕ್ಕ, ಇವರು ಬಂದು ಕರ್ನಾಟಕದವರು. ಆ್ಯಂಡ್ ರಾಣಿ ವೇಲು ನಾಚಿಯರ್, ಇವರು ತಮಿಳ್ನಾಡು. ಮಾತಂಗಿ ಅಜ್ರಾ, ಇವರು ಪಶ್ಚಿಮ ಬಂಗಾಳ. ಉಷಾ ಮೆಹ್ತಾ ಗುಜರಾತ್. ಇದಕ್ಕೆ ಆನ್ಸರ್ ಬಂದು 4th ಒನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇವರು ವಾಗ್ಭೂಷಣ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಇವರು ಕರ್ನಾಟಕ ಏಕೀಕರಣ ಹೋರಾಟಗಾರರಾಗಿದ್ದರು. ಇವರು ಡೆಕ್ಕನ್ ಕಾಲೇಜ್ ಪುಣೆಯಲ್ಲಿ 1914ರಲ್ಲಿ ನೀಡಿದ ಉಪನ್ಯಾಸ ಕನ್ನಡ ಅನುವಾದವು ಕನ್ನಡದ ಪ್ರಮುಖ ಕೃತಿಯಾಗಿತ್ತು. ಈ ಹೇಳಿಕೆಯೇ ಯಾವ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿರೋವಂಥದ್ದು. ಇದು ಆಲೂರು ವೆಂಕಟ ರಾಮ್ ಅವರ ಬಗ್ಗೆ ಹೇಳಿರುವಂಥದ್ದು. ಸೊ ಇವರು ಡೆಕ್ಕನ್ ಕಾಲೇಜನ್ನು 1914ರಲ್ಲಿ ಉಪನ್ಯಾಸಕರಾಗಿ ಕನ್ನಡ ಅನುವಾದಕ ಮತ್ತು ಕನ್ನಡದ ಪ್ರಮುಖ ಕೃತಿಯಾಗಿತ್ತು. ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದರು. ವಾಗ್ಭೂಷಣ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಸಹ ಆಲೂರು ವೆಂಕಟರಾವ್ ಅವರು ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್, 1857ರ ದಂಗೆ ಬಗ್ಗೆ ಕೇಳಿದ್ದಾರೆ. ಸ್ಥಳಗಳು ಮತ್ತೆ ಘಟಿಸಿದ ದಂಗೆ ಸರಿಯಾದ ಕಾಲಾನುಕ್ರಮವಾಗಿ ಬರೆಯಿರಿ ಅಂತ ಹೇಳಿ ಕ್ವಶನ್ ಕೇಳಿರೋವಂಥದ್ದು. ಇದಕ್ಕೆ ಆನ್ಸರ್ ಬಂದು 3ನೇದಾಗಿರುತ್ತೆ. ಬೆಹತ್ಪುರ್, ಮೀರತ್, ಗ್ವಾಲಿಯರ್ ಆ್ಯಂಡ್ ಇಂದೋರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಮೈಸೂರು ನಾಗರಿಕ ಸೇವಾ ಪರೀಕ್ಷೆಯನ್ನು ಪ್ರಾರಂಭಿಸಿದ ಮೈಸೂರು ದಿವಾನರು ಯಾರು ಅಂತ ಹೇಳಿ, ಯಾರು ಯಾವಾಗ ಅಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿರೋವಂಥದ್ದು. ಇದಕ್ಕೆ ಆನ್ಸರ್ ಬಂದು ಶೇಷಾದ್ರಿ ಅಯ್ಯರ್ ಅವರು 1891ರಲ್ಲಿ ಇದನ್ನು ಆರಂಭ ಮಾಡಿರುವಂಥದ್ದು. ಐ ಥಿಂಕ್ ಇದು ಏನದು BW ಒಂದು ಬೋರ್ಡ್ ಬೆಂಗಳೂರು ಸಮಥಿಂಗ್ ಯಾವುದೋ ಒಂದು ಎಕ್ಸಾಮ್ ಆಗಿತ್ತಲ್ಲ, ಅದರಲ್ಲಿ ಕ್ವಶನ್ ಕೇಳಿದ್ರು ಅನ್ಸುತ್ತೆ ಇದು. ನೆಕ್ಸ್ಟ್ ಕ್ವಶನ್, ಶ್ರೀಧರಾಚಾರ್ಯ ತಮ್ಮ ಯಾವ ಕೃತಿಯನ್ನು ಸ್ವತಃ ಜೋಯಿಸ್ ಕಬ್ಜಾ ಎಂದು ಕರೆದುಕೊಂಡಿದ್ದಾರೆ? ಜೋಯಿಸ್ ಕಬ್ಬಾ ಅನ್ನುವಂಥ ಕರ್ಕೊಂಡಿದ್ದಾರೆ. ಶ್ರೀಧರಾಚಾರ್ಯರವರು ಅನ್ನುವಂಥದ್ದು ಇಲ್ಲಿ ಏನೋ ಕ್ವಶನ್ ಕೇಳಿರೋವಂಥದ್ದು. ಇದಕ್ಕೆ ಆನ್ಸರು ಫಸ್ಟ್ ಒನ್ ಜಾತಕ ತಿಲಕ ಆಗಿರುತ್ತೆ. ಇದನ್ನು ನಾವು ಜೋಯಿಸ ಕಬ್ಜಾ ಅಂತ ಹೇಳಿ ಕರಿತೀರಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳು ಕೆಳಗಿನ ಯಾವ ಕೃತಿ ಬಸಪ್ಪ ಶಾಸ್ತ್ರಿಯವರ ಒಂದು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಂತ ಹೇಳಿ ಕೇಳಿರುವಂಥದ್ದು. ಯಾವ ಕೃತಿಯನ್ನು ಬಸಪ್ಪ ಶಾಸ್ತ್ರಿಯವರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅಂತ ಹೇಳಿ ಇದರಲ್ಲಿ ಕೇಳಿರೋವಂಥದ್ದು. ಯಾವುದು ಅನುವಾದ ಮಾಡಿರೋವಂಥದ್ದು ಅಂತಂದರೆ ಶಾಕುಂತಲ ಅನ್ನುವಂಥದ್ದನ್ನು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ABD ಅಂದರೆ ಶಾಕುಂತಲ, ರತ್ನಾವಳಿ, ಆಮೇಲೆ ವಿಕ್ರಮೋರ್ಷಿಯಂ ಅನ್ನುವಂಥದ್ದು ಮೂರನ್ನು ಸಹ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿರೋವಂಥದ್ದು. ನೆಕ್ಸ್ಟ್ ಕ್ವಶನ್, 1857ರ ದಂಗೆ ಸೆಕೆಂಡ್ ಕ್ವಶನ್. ಇದರಲ್ಲಿ 1858ರ ದಂಗೆ ಬಗ್ಗೆ ಇದು ಸೆಕೆಂಡ್ ಕ್ವಶನ್ ಆಗಿರುತ್ತೆ. ಕುರಿತಾದ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಯಾವುದ್ಯಾವ್ದು ಸರಿಯಾಗಿದೆ ಅಂತಂದರೆ ಸೆಕೆಂಡ್ ಒನ್ ಸರಿಯಾಗಿದೆ. ಕಂಪನಿಯ ಅಧಿಕಾರ ಅಂತ್ಯ ಆಗುತ್ತೆ, ಇದರಿಂದ ರಾಣಿ ಆಡಳಿತ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಶ್ವೇತವರ್ಣಿಯವರಿಗೆ ದಂಗೆಗೆ ಕಾರಣ ಆಗುತ್ತೆ. ರಾಣಿಯ ಘೋಷಣೆ ಆಡಳಿತವನ್ನು ಬದಲಾಯಿಸಿತು ಅಂತ ಹೇಳಿ ನೋಡಬಹುದು. ನೆಕ್ಸ್ಟ್ ಕ್ವಶನ್, ಇದಕ್ಕೆ ಆನ್ಸರು ಸೆಕೆಂಡ್ ಒನ್ ರೈಟ್ ಆನ್ಸರ್. ಪಟ್ಟಿ 1 ಪಟ್ಟಿ 2 ಪ್ರಜೆಗಳು ಮತ್ತು ಅಧಿಕಾರದ ಸ್ಥಾನ ಅಂತ ಹೇಳಿ ಕೇಳಿರೋವಂಥದ್ದು. ಪ್ರಜಾಸತ್ತಾತ್ಮಕ ಕುಲ ಮತ್ತು ಅಧಿಕಾರದ ಸ್ಥಾನ ಅಂತ ಹೇಳಿ ಇದಕ್ಕೆ ಆನ್ಸರು 1ನೇದಾಗಿರುತ್ತೆ. ವಿದೇಹರು ಬಂದು ಮಿಥಿಲಾ, ಲಿವಿಚಿಯರು ಇವರು ವೈಶಾಲಿ, ಶಕ್ಯರು ಇವರು ಕಪಿಲ ವಸ್ತು ಆ್ಯಂಡ್ ಕೂಲಿಯರು ರಾಮ ಗ್ರಾಮ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್,
ಗೌತಮ ಬುದ್ಧನ ಸಮಕಾಲೀನ ಅರಸ ಯಾರು ಅಂತ ಹೇಳಿ ಕೇಳಿರೋವಂಥದ್ದು. ಗೌತಮ ಬುದ್ಧನ ಸಮಕಾಲೀನ ಅರಸ ಬಂದು ಪ್ರಜಾಸೇನಜಿತ ಅನ್ನೋವಂಥವ್ರು ಸಮಕಾಲೀನ ಅರಸ ಆಗಿರ್ತಾರೆ. ಪ್ರಸೇನಜಿತ ಅನ್ನೋರು ಇವರ ಒಂದು ಸಮಕಾಲೀನ ಅರಸ ಆಗಿರ್ತಾರೆ. ಐತಿಹಾಸಿಕ ಬೆಳಗಾವಿ ಸೆಷನ್ ಬಗ್ಗೆ ಕೇಳಿದ್ದಾರೆ 1924ರಲ್ಲಿ. ಇದರಲ್ಲಿ ಸಮಯದಲ್ಲಿ ಕೊರೆಸಿದ ಬಾವಿಯನ್ನು ಈ ಕೆಳಗಂಡಂತೆ ಕರೆಯಲಾಗುತ್ತಿತ್ತು ಅಂತ ಹೇಳಿ ಇದನ್ನ ಏನು ಕರಿತಾ ಇದ್ರು ಅಂತ ಆ ಒಂದು ಬಾವಿಯನ್ನ ಅಂತ ಇಲ್ಲಿ ಕ್ವಶನ್ ಕೇಳಿರುವಂಥದ್ದು. ಇದನ್ನ ಪಂಪಾ ಸಾಗರ ಅಂತ ಕರಿತಿದ್ರು. ಪ್ರಾಚೀನ ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿ ದಾಳಿಯರ ಕಾಲಾನುಕ್ರಮವಾಗಿ ಬರೆಯಿರಿ ಅಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಯಾರ್ಯಾರು ದಾಳಿ ಮಾಡಿದ್ದು ಅಂತ ಹೇಳಿ ಇದಕ್ಕೆ ಆನ್ಸರ್ ಬಂದು 4th one ಸರಿಯಾಗಿರೋವಂಥದ್ದು. ಶಕರು, ಆಮೇಲೆ ಗ್ರೀಕರು, ಫಸ್ಟು ಪರ್ಷಿಯನ್ನರು, ಆಮೇಲೆ ಗ್ರೀಕರು, ಆಮೇಲೆ ಶಕರು, ಆಮೇಲೆ ಕುಶಾಣರು. 4th one ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಅಶೋಕನ ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿದ ಹಾಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ಇಲ್ಲಿ ಕೇಳಿರುವಂಥದ್ದು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಎ ಮತ್ತು ಬಿ ಸರಿಯಾಗಿದೆ. ಎರಡೂನು 13ನೇ ಶಿಲಾ ಶಾಸನದಲ್ಲಿ ಕಳಿಂಗ ಯುದ್ಧದ ಬಗ್ಗೆ ವಿವರಿಸುತ್ತದೆ. ಆ್ಯಂಡ್ ಕಳಿಂಗ ಯುದ್ಧವು ಅಶೋಕನ ಕೊನೆಯ ಯುದ್ಧವಾಗಿತ್ತು. ಇವೆರಡು ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವ ಪದ ಅಥವಾ ಮಹಾವೀರನಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಕೇಳಿರೋವಂಥದ್ದು. ಮಹಾವೀರನಿಗೆ ಯಾವ ಒಂದು ಪದ ಸಂಬಂಧಿಸಿದೆ ಅಂತ ಹೇಳಿ ಇಲ್ಲಿ ಕೇಳಿರೋವಂಥದ್ದು. ಇದು ಬಂದು 4 ಸಂಬಂಧಿಸಿರುವಂಥದ್ದು. ವರ್ಧಕ, ಜೀನ, ನಿಗ್ರಂಥ ಅಂಡ್ ತೀರ್ಥಂಕರರು. ಇವು 4 ಒಂದು ಮಹಾವೀರನಿಗೆ ಸಂಬಂಧಪಟ್ಟಂತಹ ಒಂದು ಪದಗಳಾಗಿರ್ತವೆ. ABCD 4 ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ಅಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿರೋವಂಥದ್ದು. ನೀವು ಯಾವಾಗ ಕ್ವಶನ್ ಓದಬೇಕಾದ್ರೆ ಅವ್ರು ಸರಿನಾ ಅಂತ ಕೊಟ್ಟಿದ್ದಾರಾ ಅಥವಾ ತಪ್ಪು ಯಾವುದು ಅಂತ ಕೊಟ್ಟಿದ್ದಾರಾ ಅಂತ ಹೇಳಿ ನೋಡಿ ಆನ್ಸರ್ನ ಮಾರ್ಕ್ ಮಾಡಿ. ಓಕೆನಾ. ಅಬ್ದುಲ್ ರಜಾಕು, ಮಾರ್ಕ್ ಪೋಲೋ, ಫ್ರಾನ್ಸಿಸ್ಕೋ ಬರ್ನಿಯರ್ ಆ್ಯಂಡ್ ಇಬ್ನ ಬಟೂಟಾ ಅಂತ ಹೇಳಿ ಯಾವುದು ಇದರಲ್ಲಿ ಸರಿಯಾಗಿದೆ ಅಂತ ತಪ್ಪಾಗಿದೆ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಓಕೆ. ಇದಕ್ಕೆ 3ನೇದು ತಪ್ಪಾಗಿರೋವಂಥದ್ದು. ಅಬ್ದುಲ್ ರಜಾ ಪರ್ಷಿಯನ್ನು, ಮಾರ್ಕೋ ಪೋಲೋ ಇಟಲಿ ಆ್ಯಂಡ್ ಇಬ್ನ ಬಟುಟಾ ಮೊರಾಕೋ ಅನ್ನೋಂಥದ್ದು ಕರೆಕ್ಟ್ ಇದೆ. ಫ್ರಾನ್ಸಿಸ್ಕೋ ಬಾರ್ನಿಯರ್ ಇವರು ಪೋರ್ಚುಗಲ್ ಅವರಲ್ಲ. ಹಾಗಾಗಿ ಇದು ತಪ್ಪಾಗಿರೋವಂಥದ್ದು. ಇದಕ್ಕೆ ಆನ್ಸರು 3ನೇದು ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್. ಇದು ಮೆಂಟಲ್ ಅಬಿಲಿಟಿ ಆಗಿರುತ್ತೆ. ಇದನ್ನ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಇಲ್ಲಾಂದರೆ ನಾನು ಅದು ಆನ್ಸರ್ಸ್ ಮಾತ್ರ ಹೇಳ್ಕೊಂಡು ಹೋಗಿರ್ತೀನಿ, ನಿಮಗೆ ಹೆಲ್ಪ್ ಆಗುತ್ತೆ. ಹಂಗೆ ಇದು ಮಾಡೋದ್ರಿಂದ ನೀವು ನೆಗೆಟಿವ್ ಎಲ್ಲ ಮಾರ್ಕಿಂಗ್ ಇದು ಮಾಡೋದಕ್ಕೆ. 76ಗೆ ಆನ್ಸರ್ ಬಂದು ಆನ್ಸರು ಫಸ್ಟ್ ಒನ್ ಸರಿಯಾಗಿರೋವಂಥದ್ದು. 77ಗೆ 3ನೇದು ಸರಿಯಾಗಿದೆ. ನೆಕ್ಸ್ಟು 78 3ನೇದು. 79ಗೆ 3ನೇದು ಸರಿಯಾಗಿದೆ. 80ನೇದಕ್ಕೆ 4ನೇದು ಸರಿಯಾದ ಉತ್ತರ. 81ನೇದಕ್ಕೆ 3ನೇದು ಸರಿಯಾದ ಉತ್ತರ. 82ನೇದಕ್ಕೆ 3ನೇದು ಸರಿಯಾಗಿದೆ. 83ನೇದು ಸೆಕೆಂಡ್ ಒನ್ ಸರಿಯಾಗಿರೋವಂಥದ್ದು. 84ನೇದು 1ನೇದು ಸರಿಯಾದ ಉತ್ತರ ಆಗಿರುತ್ತೆ. 84ನೇದಕ್ಕೆ 85 ಇದಕ್ಕೂ ಫಸ್ಟ್ ಒನ್ ಸರಿಯಾಗಿದೆ. 86
86ನೇದಕ್ಕೆ ಇದಕ್ಕೆ 3ನೇದು ಕರೆಕ್ಟ್ ಆಗಿರೋವಂಥದ್ದು. 87 87ನೇದಕ್ಕೆ 1ನೇದು ಸರಿಯಾಗಿರೋವಂಥದ್ದು. 88 4ನೇದು ಸರಿಯಾಗಿರೋವಂಥದ್ದು. 89 3ನೇದು ಸರಿಯಾಗಿದೆ. 90ನೇದು 1ನೇದು ಸರಿಯಾಗಿರೋವಂಥದ್ದು. ನೆಕ್ಸ್ಟ್ ಕ್ವಶನ್, ಸುಪ್ರೀಂ ಕೋರ್ಟ್ನ ಒಟ್ಟು ಗರಿಷ್ಠ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟಾಗಿದೆ ಅಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿರೋವಂಥದ್ದು. ಇತ್ತೀಚೆಗೆ ನ್ಯೂಸಲ್ಲಿತ್ತು ಅಲ್ವಾ ಇದು, ಎಷ್ಟೂರಿಂದ ಎಷ್ಟಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಒಂದು ಇದನ್ನು ಜಾಸ್ತಿ ಮಾಡಿದ್ದಾರೆ ಅಂತ. 37 + 1 ಆಗಿರುತ್ತೆ. ಒಬ್ಬರು ಸುಪ್ರೀಂ ಕೋರ್ಟ್ರು ಮುಖ್ಯ ನ್ಯಾಯಮೂರ್ತಿಗಳವರಾಗಿರ್ತಾರೆ. ಸೊ ಟೋಟಲಿ 38 ಆಗಿರುತ್ತೆ. ಇದಕ್ಕೆ 3ನೇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, BVDನ ವಿಸ್ತೃತ ರೂಪ ಏನು ಅಂತ ಹೇಳಿ ಇಲ್ಲಿ ಏನು ಕ್ವಶನ್ ಕೇಳಿರೋವಂಥದ್ದು. ಇದು ಅಪರೂಪದ ಎಂಬೋಲದ ಸ್ಪೇಸ್ ವೈರಸ್ನ ಉಂಟಾಗುವಂತಹ ಒಂದು ವೈರಸ್ ಎಮೋಲಜಿ ರಕ್ತಸ್ರಾವ ಜ್ವರದ ತೀವ್ರ ಸ್ವರೂಪವಾಗಿರುವಂಥದ್ದು. ಇದು ಕಾಂಗ್ರೋ ಪ್ರಜಾಪ್ರಭುತ್ವ ಗಣರಾಜ್ಯ ಕೇಂದ್ರೀಕೃತವಾಗಿದೆ ಅಂತ ಹೇಳಿ ಸೊ ಕ್ವಶನ್ ಕೇಳಿರೋವಂಥದ್ದು. ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒನ್ ಆಗಿರುತ್ತೆ, ಬ್ಯೂಂಗೋ ವೈರಸ್ ಡಿಸೀಸು. ನೆಕ್ಸ್ಟ್ ಕ್ವಶನ್, DRDO ಸಂಸ್ಥೆ ದೇಶೀಯವಾಗಿ ನಿರ್ಮಿಸಿರುವಂತಹ ಯಾವ ಒಂದು ವಾಯುಗಾಮಿ ಮುನ್ನೆಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನು ಅಂತಿಮ ಕಾರ್ಯಾಚರಣೆ ಪ್ರಮಾಣ ಪತ್ರವನ್ನು ಭಾರತೀಯ ವಾಯುಪಡೆ ಹಸ್ತಾಂತರಿಸುವ ಮೂಲಕ DRDO ಮಹತ್ವದ ಮೈಲಿಗಲ್ಲನ್ನು ಸ್ಥಾಪಿಸಿದೆ ಅಂತ ಹೇಳಿ ಸೊ ಇದು ನೇತ್ರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಸೆಪ್ಟೆಂಬರ್ 1, 2024 ವಿಶ್ವಸಂಸ್ಥೆ ಭಾರತ 24ನೇ ಕಾಯಂ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸೊ ಇದಕ್ಕೆ ಆನ್ಸರು ಪರ್ವತನೇಹಿ ಹರೀಶ್ ಅವರಾಗಿರ್ತಾರೆ. ಸೊ ಇವರು 24ನೇ ಕಾಯಂ ಪ್ರತಿನಿಧಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು ಭಾರತ ವಿಶ್ವಸಂಸ್ಥೆಯಲ್ಲಿ. ನೆಕ್ಸ್ಟ್ ಕ್ವಶನ್, ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಸಂಘರ್ಷದಲ್ಲಿ ಇರಾನ್ ಯಾವ ಬ್ರಿಟಿಷ್ ದ್ವೀಪದ ಮೇಲೆ ದಾಳಿ ಮಾಡಲು ಯತ್ನಿಸುವ ಮೂಲಕ ತನ್ನ ಬಳಿ ಖಂಡಾಂತರ ಕ್ಷಿಪಣಿಗಳನ್ನು ಜಗತ್ತಿಗೆ ತೋರಿಸಿತು ಅಂತ ಹೇಳಿ ಸೊ ಇಲ್ಲಿ ಕ್ವಶನ್ ಕೇಳಿರೋವಂಥದ್ದು. ಡಿಯಾಗೋ ಗಾರ್ಸಿಯಾ ದ್ವೀಪಗಳ ಮೇಲೆ ಹಾಕಿರೋವಂಥದ್ದು. ನೆಕ್ಸ್ಟ್ ಕ್ವಶನ್, ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ದಿ ಓಷನ್ ಇನ್ಫಾರ್ಮೇಷನ್ ಸರ್ವಿಸ್ ಸಾಗರ ವಲಯಗಳ ಮೇಲೆ ನಡೆಯುತ್ತಿರುವ ಎಲ್ನಿನೋ ಸಂಭಾವ್ಯತೆ ಪರಿಣಾಮಗಳನ್ನು ಎತ್ತಿ ತೋರಿಸಲು ವಿಶೇಷ ಎಲ್ನಿನೋ ಬುಲೆಟಿನ್ಗಳನ್ನು ಬಿಡುಗಡೆ ಮಾಡುವ ಪ್ರಾರಂಭಿಸಿದ್ದು. ಸೊ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿ ಕೇಳಿರೋವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಹೈದರಾಬಾದಲ್ಲಿದೆ. ನೆಕ್ಸ್ಟ್ ಕ್ವಶನ್, ದೀನ್ ದಯಾಳು ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಿದ ವೆಬ್ ಮತ್ತು ಒಂದು ಅಪ್ಲಿಕೇಶನ್ ಯಾವುದು ಅಂತ ಹೇಳಿ ಸೊ ಇಲ್ಲಿ ಕ್ವಶನ್ ಕೇಳಿರೋವಂಥದ್ದು. ಇದು ಬಂದು ಲೋಕ್ OS ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಮೇ 30, 2026 ಪ್ರಾರಂಭಿಸಲಾದ AI ಒಂದು CBGR ರಾಮ್ಸ್ ಧ್ವನಿ ಚಾಟ್ ಬೂಟನ್ನು ಹೆಸರಿಸಿದೆ. ಇದನ್ನು ನಾಗರಿಕ ಸಂವಾದ ಇಂಟರ್ನೆಟ್ ಮೂಲಕ ತಮ್ಮ ಕುಂದುಕೊರತೆಗಳನ್ನು ನೋಂದಾಯಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಅಂತ ಹೇಳಿ ಸೊ ಇಲ್ಲಿ ಒಂದು ಏನು ಕ್ವಶನ್ ಕೇಳಿದ್ದಾರೆ. ಇದು ಬಂದು ಸಂವಾದನ್ ದೀದಿ ಅನ್ನೋವಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಬಗ್ಗೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿ. ಇವರು ಭಾರತೀಯ ನೌಕಾಪಡೆಯ ಪ್ರಸ್ತುತ ಮತ್ತು 25ನೇಯ ಮುಖ್ಯಸ್ಥರು. ಅವರು ಬೆಂಗಳೂರಿನಲ್ಲಿ ಜನಿಸಿದರು ಮತ್ತು ಬಿಜಾಪುರ ಸೈನಿಕ ಶಾಲೆಯಲ್ಲಿ ಅಧ್ಯಯನ ಮಾಡಿದರು. ಅವರು ವಿಮಾನ ವಾಹನ ನೌಕೆ INS ವಿಕ್ರಮಾದಿತ್ಯ 2ನೇ ಕಮಾಂಡರಿಂಗ್ ಆಫೀಸರ್ ಆಗಿದ್ದರು ಅಂತ ಹೇಳಿ ಸೊ ಇಲ್ಲಿ ಕೇಳಿರುವಂಥದ್ದು. ಇದಕ್ಕೆ B ಮತ್ತು C ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇವರು ಭಾರತೀಯ ಪ್ರಸ್ತುತ ಅಲ್ಲ 25ನೇ ಮುಖ್ಯಸ್ಥರು ಅಂತ ಹೇಳಿ ಕೇಳಿದರೆ ಇದು ತಪ್ಪಾಗಿರುತ್ತೆ. ಆ್ಯಂಡ್ ಇವರು ಬೆಂಗಳೂರಿನಲ್ಲಿ ಜನಿಸಿದ್ದು ಮತ್ತು ಬಿಜಾಪುರ ಸೈನಿಕ ಶಾಲೆಯಲ್ಲಿ ಅಧ್ಯಯನ ಮಾಡಿದರು, ಇದು ಸರಿಯಾಗಿದೆ. ಆ್ಯಂಡ್ ಇವರು ವಿಕ್ರಮಾದಿತ್ಯ 2ನೇ ಕಮಾಂಡರ್ ಆಫೀಸರ್ ಆಗಿದ್ದರು ಅಂತ ಹೇಳಿ ಸೊ ಇದು ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್,
INS ಸುದರ್ಶಿನಿ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಹೇಳಿ ಕೇಳಿದ್ದಾರೆ. INS ಸುದರ್ಶಿನಿ ಬಗ್ಗೆ, ಇದು ಭಾರತೀಯ ನೌಕಾಪಡೆಯ ದೇಶೀಯವಾಗಿ ನಿರ್ಮಿಸಲಾದ 3 ಮಾರ್ಡರ್ಸ್ ನೌಕೆ ಮಾಸ್ಟರ್ಡ್ ನೌಕಾ ತರಬೇತಿ ಹಡಗು ಆಗಿರುತ್ತೆ. ಇದನ್ನು ಮಂಜಗಾಂವ್ ಡಕ್ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿದೆ. ಈ ಹಡಗನ್ನು ಲೋಕಾಯಾನ 26 ಕೈಗೊಂಡಿದ್ದು, ಇದು 10 ತಿಂಗಳು 22,000 ನಾಟಿಕಲ್ ಮೈಲುಗಳಷ್ಟು ಸಾಗರೋತ್ತರ ಲ್ಯಾಂಡ್ ಮಾರ್ಕನ್ನು ನಿಯೋಜಿಸಿದೆ ಅಂತ ಹೇಳಿ. ಆ್ಯಂಡ್ 4th ಒನ್ ಬಂದು, ಇದು ಜನವರಿ 22, 2022 IS ಸುದರ್ಶಿನಿ ಮುಂಬೈನಿಂದ ಲೋಕಾಯಾನ 26ಕ್ಕೆ ಪ್ರಯಾಣ ಬೆಳೆಸಿತು ಅಂತ ಹೇಳಿ ಇಲ್ಲಿ ಕೇಳಿರೋವಂಥದ್ದು. ಇದಕ್ಕೆ ಆನ್ಸರು 3ನೇದಾಗಿರುತ್ತೆ, B ಮತ್ತು D ಸರಿಯಾಗಿರುವಂಥದ್ದು, B ಮತ್ತು D. ಸೊ ಇಷ್ಟು ಏನು PC ಎಕ್ಸಾಮ್ ಏನಾಯ್ತಲ್ಲ ಸಂಡೇ, ಸೊ ಅದಕ್ಕೆ ಸಂಬಂಧಿಸಿದ ಹಾಗೆ HK ಪೇಪರ್ ಆಗಿರುತ್ತೆ ಇದು. ಸೊ ಇದು ಅಫಿಷಿಯಲಿ KAಯಿಂದ ಅನೌನ್ಸ್ ಆಗಿರುವಂತಹ ಒಂದು ಕೀ ಆನ್ಸರ್ಸ್ ಆಗಿರುತ್ತೆ. ನಾವಿವತ್ತು ಡಿಸ್ಕಷನ್ ಮಾಡಿರುವಂಥದ್ದು. ಸೊ ಯಾರ್ದು ಏನು ಕಟ್ ಆಫ್ಗೆ ಏನಿದೆ ಅಲ್ಲ, ಸೊ ಅದನ್ನು ನೀವು ಇದರಲ್ಲಿ ನೋಡ್ಕೋಬೋದಾಗಿರುತ್ತೆ. ಇದು KE ಕಡೆಯಿಂದ ಅಫಿಷಿಯಲಿ ಬಂದಿರುವಂತಹ KE ಆನ್ಸರ್ಸ್ ಆಗಿರುತ್ತೆ. ಸೊ ಇದು HK ಪೇಪರ್ ಆಗಿರುತ್ತೆ. ಸೊ ಇಷ್ಟು ಈ ಒಂದು ಏನೋ ಕ್ವಶನ್ ಪೇಪರ್ಗೆ ಸಂಬಂಧಿಸಿದ ಹಾಗೆ ಡಿಸ್ಕಷನ್ ಆಗಿರುತ್ತೆ. ಆ್ಯಂಡ್ ಕ್ಲಾಸ್ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.